ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ತರಬೇತಿದಾರರೇ, ಕೋವಿಡ್-19 ಪ್ಯಾಂಡಮಿಕ್ ಎರಡನೇ ಅಲೆಯ ನಿಯಂತ್ರಣ ಮಾಡೋ ಸಂಬಂಧ ಈಗಾಗಲೇ ನಿಮಗೆ ಮೇ 4ನೇ ತಾರೀಕಿನವರೆಗೆ ರಜೆಯನ್ನು ನೀಡಿದ್ದಾರೆ. ಆ ಸಂಬಂಧ ನಮ್ಮ ಕಲಿಕಾ ಪ್ರಕ್ರಿಯೆ ನಿರಂತರವಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಆನ್ಲೈನ್ನಲ್ಲಿ ತರಗತಿಯನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಎಲ್ಲರೂ ಮನೆಯಲ್ಲಿರಿ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಮುಕ್ತರಾಗಲಿಕ್ಕೆ ನಾವೆಲ್ಲ ಶ್ರಮಿಸೋಣ. ಮಾಸ್ಕನ್ನು ಉಪಯೋಗಿಸಿ, ಅಂತರವನ್ನು ಕಾಪಾಡಿಕೊಳ್ಳಿ. ಬೇಕಾಬಿಟ್ಟಿ ಹೊರಗೆ ಎಲ್ಲೂ ಸುಮ್ಮನೆ ಹೋಗಬಾರ್ದು. ಹಾಗಾಗಿ ಕೈಯನ್ನು ತೊಳೆದುಕೊಳ್ಳಿ, ಸ್ಯಾನಿಟೈಸರ್ನ ಬಳಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. Today we will discuss drill and drilling. Drill ಅಂದರೆ ಏನು, ಡ್ರಿಲ್ಲಿಂಗ್ ಅಂದರೆ ಏನು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. At the end of this lesson you shall be able to state drill and drilling. ಡ್ರಿಲ್ ಅಂದ್ರೆ ಏನು, ಡ್ರಿಲ್ಲಿಂಗ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಅಂಡ್ ಸ್ಟೇಟ್ ದ ನೆಸೆಸಿಟಿ ಆಫ್ ಡ್ರಿಲ್ಲಿಂಗ್. ಡ್ರಿಲ್ಲಿಂಗ್ ಅನ್ನು ನಾವು ಯಾತಕ್ಕೆ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅಂಡ್ ನೇಮ್ ದ ಟೈಪ್ಸ್ ಆಫ್ ಡ್ರಿಲ್ ಯೂಸ್. ಜನರಲ್ ಆಗಿ ನಾವು ಯಾವ್ಯಾವ ಡ್ರಿಲ್ಸನ್ನು ಜನರಲ್ ಅಪ್ಲಿಕೇಶನ್ಸ್ನಲ್ಲಿ ಬಳಸ್ತೀವಿ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಅಂಡ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ವಾಟ್ ಆರ್ ಆಲ್ ದ ಎಲಿಮೆಂಟ್ಸ್, ಪಾರ್ಟ್ಸ್ ಆಫ್ ದ ಡ್ರಿಲ್. ಡ್ರಿಲ್ಲಿನ ಭಾಗಗಳೇನು ಅನ್ನೋದನ್ನು ನಾವು ನೋಡೋಣ. ಮತ್ತು ಪ್ರತಿ ಪಾರ್ಟನ್ನು ಕಾರ್ಯ ಫಂಕ್ಷನ್ಸ್ ಆಫ್ ದ ಈಚ್ ಪಾರ್ಟ್ ಆಫ್ ಎ ಡ್ರಿಲ್ ಅನ್ನು ನಾವು ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್, ವಾಟ್ ಈಸ್ ಡ್ರಿಲ್? ಡ್ರಿಲ್ ಅಂದರೆ ಏನು? ಈಗಾಗಲೇ ನೀವೆಲ್ಲ ಡ್ರಿಲ್ಲಿಂಗ್ ಅನ್ನೋ ಪದವನ್ನು ಕೇಳಿರ್ತೀರಿ. ಈ ರೀತಿ ಒಂದು ಟೂಲನ್ನು ಕೂಡ ನೀವು ಗಮನಿಸಿರ್ತೀರಿ, ಹೌದಲ್ವೇ? ಸೊ ಹಾಗಾದರೆ ಇದೇನಿದು? ಸೊ ದಿಸ್ ಇಸ್ ಕಾಲ್ಡ್ ಡ್ರಿಲ್. ಡ್ರಿಲ್ ಅಂದರೆ ಇಟ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸರ್ಕ್ಯುಲರ್ ಹೋಲ್ ಆನ್ ಎ ಜಾಬ್ ವಿತ್ ದ ಹೆಲ್ಪ್ ಆಫ್ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ ಮಷೀನ್ಸ್. ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ ಮಷೀನ್ಸ್ ನೋಡಿ, ಹೀಗೆ ಬರ್ತದೆ ನೋಡಿ ಮಕ್ಕಳು, ಡ್ರಿಲ್ಲಿಂಗ್ ಮಷೀನ್ಸ್. ಇದು ಒಂದು ಕಟಿಂಗ್ ಟೂಲ್, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಈ ಟೂಲನ್ನು ಮತ್ತು ಇದರ ಜೊತೆಗೆ ಡ್ರಿಲ್ಲಿಂಗ್ ಮೆಷಿನ್ಸ್ ಅನ್ನು ಬಳಸಿಕೊಂಡು ನಾವೇನು ಮಾಡ್ತೀವಿ, ಹೋಲನ್ನು ಮಾಡ್ತಕ್ಕಂಥದ್ದು, ಸರ್ಕ್ಯುಲರ್ ಹೋಲ್, ರೌಂಡ್ ಹೋಲನ್ನು ಮಾಡ್ತಕ್ಕಂಥದ್ದು. ಗೊತ್ತಾ? ಸೊ ಡ್ರಿಲ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸರ್ಕ್ಯುಲರ್ ಹೋಲ್. ಸರ್ಕ್ಯುಲರ್ ಹೋಲ್ ಆನ್ ಎ ಜಾಬ್. ಯಾವುದೇ ಜಾಬ್ ಮೇಲೆ ಒಂದು ಹೋಲನ್ನು ಮಾಡೋದಕ್ಕೆ, ಅಂದರೆ ರೌಂಡ್ ಹೋಲ್, ಸರ್ಕ್ಯುಲರ್ ಹೋಲನ್ನು ಮಾಡಲಿಕ್ಕೆ ಈ ಡ್ರಿಲ್ ಅನ್ನತಕ್ಕಂಥ ಒಂದು ಟೂಲನ್ನು ನಾವು ಬಳಸ್ತೇವೆ. ಡ್ರಿಲ್ ಅಂತ ಅರ್ಥ ಆಯ್ತಲ್ಲ? ಡ್ರಿಲ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸರ್ಕ್ಯುಲರ್ ಹೋಲ್ ಆನ್ ಎ ಜಾಬ್. ಸೊ ದೆನ್ ಡ್ರಿಲ್ಲಿಂಗ್ ಅಂದ್ರೆ ಏನು? ಹಾಗಾದ್ರೆ ಡ್ರಿಲ್ ಅಂದ್ರೆ ಆಯ್ತು. ಈಗ ಡ್ರಿಲ್ ಅನ್ನ ಏನ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿದೆ ನಾನು. ಡ್ರಿಲ್ ಅಂದ್ರೆ ಏನು ಅಂತ ಹೇಳಿದೆ. ಸೊ ಇಟ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸರ್ಕ್ಯುಲರ್ ಹೋಲ್ ಅಂತ ಹೇಳಿದೆ. ಒಂದು ಹೋಲನ್ನು ಮಾಡಲಿಕ್ಕೆ ನಾವು ಡ್ರಿಲ್ ಅನ್ನು ಉಪಯೋಗಿಸ್ತೀವಿ ಅಂತ ಹೇಳಿದೆ. ಆ ಒಂದು ವಿಧಾನ ಇದೆಯಲ್ಲ, ಹೋಲನ್ನು ಮಾಡತಕ್ಕಂಥ ಒಂದು ವಿಧಾನ,
ದ ಪ್ರೋಸೆಸ್ ಆಫ್ ಮೇಕಿಂಗ್ ಎ ಹೋಲ್ ಆನ್ ವರ್ಕ್ ಪೀಸ್. ನೋಡಿ, ದ ಪ್ರೋಸೆಸ್ ವಿಧಾನ ಏನಿದೆ, ಒಂದು ವರ್ಕ್ ಪೀಸ್ ಮೇಲೆ ಒಂದು ಹೋಲನ್ನು ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ, ಅದನ್ನು ನಾವೇನಂತ ಕರಿತೀವಿ, ಡ್ರಿಲ್ಲಿಂಗ್ ಅಂತ ಕರಿತೀವಿ. ಇಲ್ಲಿ ಡ್ರಿಲ್ಲಿಂಗ್ ಅನ್ನು ಮಾಡಬೇಕಾದ್ರೆ ಮತ್ತೆ ಡ್ರಿಲ್ ಬೇಕು, ಮತ್ತೆ ಡ್ರಿಲ್ಲಿಂಗ್ ಮೆಷಿನ್ಸ್ ಬೇಕು. ಇಲ್ಲಿ ಡ್ರಿಲ್ಲಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಫಾರ್ ಡ್ರಿಲ್ಲಿಂಗ್ ದ ಡ್ರಿಲ್ ಈಸ್ ರೊಟೇಟೆಡ್ ವಿತ್ ಎ ಡೌನ್ವರ್ಡ್ ಪ್ರೆಷರ್. ನೋಡಿ, ಇಲ್ಲಿ ಚಿತ್ರದಲ್ಲಿ ಒಂದು ಡ್ರಿಲ್ ಇದೆ. ಸೊ ಇದು ಏನಾಗ್ತಾ ಇದೆ, ರೊಟೇಟ್ ಆಗುತ್ತೆ. ಮತ್ತೆ ನಾವೇನು ಮಾಡಬೇಕು, ಡೌನ್ವರ್ಡ್ ಪ್ರೆಷರ್ನ ನಾವು ಅಪ್ಲೈ ಮಾಡಬೇಕು. ಯಾವಾಗ ನಾವು ಕೆಳಮುಖವಾಗಿ ಡ್ರಿಲ್ ಅನ್ನು ಪ್ರೆಸ್ ಮಾಡ್ತೇವೋ, ದ ಟೂಲ್ ಟು ಪೆನಿಟ್ರೇಟ್ ಇನ್ ಟು ದ ವರ್ಕ್. ಏನಾಗುತ್ತೆ, ಪೆನಿಟ್ರೇಟ್ ಅಂದರೆ ಈ ಒಂದು ಡ್ರಿಲ್ ಅಂತಕ್ಕಂಥ ಒಂದು ಟೂಲು ಒಳಗಡೆ ನುಗ್ಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಒಂದು ಸರ್ಕ್ಯುಲರ್ ಹೋಲು ಫಾರ್ಮೇಷನ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಡ್ರಿಲ್ಲಿಂಗ್. ಈ ಡ್ರಿಲ್ಲಿಂಗನ್ನು ಮಾಡಬೇಕಾದ್ರೆ ನಮಗೆ ಡ್ರಿಲ್ ಬೇಕು, ಮತ್ತು ಡ್ರಿಲ್ಲಿಂಗ್ ಮ್ಯಾಷಿನ್ ವಿತ್ ಅಸೆಸರೀಸ್. ಸೊ ಹಾಗಾಗಿ ವಾಟ್ ಇಸ್ ಕಾಲ್ಡ್ ಡ್ರಿಲ್ಲಿಂಗ್? ಡ್ರಿಲ್ಲಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಮೇಕಿಂಗ್ ಎ ಹೋಲ್ ಆನ್ ವರ್ಕ್ ಪೀಸ್ ವಿತ್ ದಿ ಹೆಲ್ಪ್ ಆಫ್ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ machines. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನೌ ಲೆಟ್ us come to the different types of drills used in general applications in industries. ಸಾಮಾನ್ಯವಾಗಿ ಕೈಗಾರಿಕೆಗಳಲ್ಲಿ ಕೆಲವು ಡ್ರಿಲ್ಸ್ ಅನ್ನು ನಾವು ಬಳಸ್ತೀವಿ. ಅವುಗಳಲ್ಲಿ ಕೆಲವನ್ನ ನಿಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಿದ್ದಾರೆ. ಅದು ಯಾವುದು? ಕಾಮನ್ ಟೈಪ್ಸ್ ಆಫ್ ಡ್ರಿಲ್ಸ್ ಒಂದು ಫ್ಲಾಟ್ ಡ್ರಿಲ್ ಅಂತ ನಾವು ಬಳಸ್ತೇವೆ. ಅನದರ್ ಒನ್ ಟ್ವಿಸ್ಟ್ ಡ್ರಿಲ್ ಅಂತ ನಾವು ಬಳಸ್ತೇವೆ. ಮತ್ತು ಇನ್ನೊಂದು ಡೀಪ್ ಡ್ರಿಲ್ ಅಂತ ಒಂದು. ಈ ಮೂರು ಕಾಮನ್ ಡ್ರಿಲ್. ಆದರೆ ಹೆಚ್ಚು ನಾವು ಬಳಸ್ತಕ್ಕಂಥದ್ದು ಟ್ವಿಸ್ಟ್ ಡ್ರಿಲ್. ಅದನ್ನು ಮುಂದೆ ನೋಡೋಣ. ಆದರೆ ಈ ಮೂರು ಡ್ರಿಲ್ಲು ನಿಮ್ಮ ಪಠ್ಯಕ್ರಮದಲ್ಲಿ ಇದೆ, ತಿಳ್ಕೊಳ್ತಾ ಹೋಗೋಣ. ಸೊ ನಾವು ಲೆಟ್ us come to the ಫ್ಲಾಟ್ ಡ್ರಿಲ್. ಫ್ಲಾಟ್ ಡ್ರಿಲ್ ಅಂದರೆ ಏನು? ಸೊ ದೀಸ್ ಡ್ರಿಲ್ಸ್ ಆರ್ ಫೋರ್ಸ್ಡ್ ಬೈ ಬ್ಲ್ಯಾಕ್ ಸ್ಮಿತ್. ಏನು, ಈ ಒಂದು ಡ್ರಿಲ್ಲನ್ನು ಬ್ಲ್ಯಾಕ್ ಸ್ಮಿತ್ ಸೆಕ್ಷನ್ನಲ್ಲಿ ಫೋರ್ಜಿಂಗ್ ಮಾಡಿ ಫಿನಿಶಿಂಗ್ ಅನ್ನು ಮಾಡಿರ್ತಾರೆ. ಇಟ್ ಇಸ್ ಮೇಡ್ ಅಪ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಅಂಡ್ ದ ಕಟಿಂಗ್ ಎಡ್ಜಸ್ ಇಸ್ ಶೇಪ್ಡ್ ಆಸ್ ಎ ಫ್ಲಾಟ್ ಅಕಾರ್ಡಿಂಗ್ ಟು ರಿಕ್ವೈರ್ಡ್ ಸೈಜ್. ಆ ಕಟಿಂಗ್ ಎಡ್ಜನ್ನು ಫ್ಲಾಟ್ ಶೇಪ್ನಲ್ಲಿ ನಮಗೆ ಹೋಲು ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಮಾಡಿರ್ತಾರೆ. ಮತ್ತು ಇಟ್ ಹ್ಯಾಸ್ ಎ ಸಿಲಿಂಡ್ರಿಕಲ್ ಸ್ಯಾಂಕ್. ಆ ಸ್ಯಾಂಕ್ ಅಂತ ಏನಂತ ಕರಿತೀವಿ, ಮೇಲೆ ಟಾಪ್ ಪೋರ್ಷನ್ಸ್ ಅದು ರೌಂಡ್ ಶೇಪ್ನಲ್ಲಿ ಇರುತ್ತೆ. ಸೊ ಫ್ಲಾಟ್ ಅಂಡ್ ಟುವರ್ಡ್ಸ್ ದ ಕಟಿಂಗ್ ಎಡ್ಜ್. ಕಟಿಂಗ್ ಎಡ್ಜ್ಗೆ ಬರ್ತಾ 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 ಫ್ಲಾಟ್ ಆಗುತ್ತೆ. ದ ಕಟಿಂಗ್ ಆ್ಯಂಗಲ್ ಈಸ್ 90 ಡಿಗ್ರಿ ಆಸ್ ಯೂಸ್. ಫ್ಲಾಟ್ ಡ್ರಿಲ್ ಕಟಿಂಗ್ ಆ್ಯಂಗಲ್ ಜನರಲ್ನಲ್ಲಿ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ದಿಸ್ ಇಸ್ ದ ಫ್ಲಾಟ್ ಡ್ರಿಲ್. ದಿಸ್ ಇಸ್ ದ ಫ್ಲಾಟ್ ಡ್ರಿಲ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಫ್ಲಾಟ್ ಡ್ರಿಲ್ ಅನ್ನು ಕೊಟ್ಟಿದ್ದಾರೆ. ಅದರದ್ದು ಸೈಜ್ ಕೂಡ ಅದರ ಮೇಲೆ ಸ್ಟ್ಯಾಂಪ್ ಅನ್ನು ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಫ್ಲಾಟ್ ಡ್ರಿಲ್. ಸೊ ದೀಸ್ ಡ್ರಿಲ್ ಅರ್ಲಿಯಸ್ಟ್ ಫ್ರಮ್ ಆಫ್ ಡ್ರಿಲ್ ವಾಸ್ ದ ಫ್ಲಾಟ್. ನಾವೇನೀಗ ಟ್ವಿಸ್ಟ್ ಡ್ರಿಲ್ ಅಂತ ನಾವು ಬಳಸ್ತೀವೋ ಅದಕ್ಕಿಂತ ಹಿಂದೆ ಯಥೇಚ್ಛವಾಗಿ ನಾವು ಫ್ಲಾಟ್ ಡ್ರಿಲ್ಲನ್ನು ಬಳಸ್ತಾ ಇದ್ವಿ. ಈಗಲೂ ಕೂಡ ಬಳಸ್ತೀವಿ, ಆದರೆ ಅಷ್ಟು ಜಾಸ್ತಿ ಫ್ಲಾಟ್ ಡ್ರಿಲ್ ಬಳಸಲ್ಲ. ಈ ಒಂದು ಡ್ರಿಲ್ ಏನಿದೆ, ಫ್ಲಾಟ್ ಡ್ರಿಲ್, ವಿಚ್ ಇಸ್ ಈಸಿ ಟು ಆಪರೇಟ್ ಬಿಸೈಡ್ ಬೀಂಗ್ ಇನ್ಎಕ್ಸ್ಪೆನ್ಸಿವ್ ಟು ಪ್ರೊಡ್ಯೂಸ್. ಇದು ಆಪರೇಟ್ ತುಂಬ ಈಸಿ, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಹೋಲ್ಡ್ ಡ್ಯೂರಿಂಗ್ ಆಪರೇಷನ್ಸ್. ಆದರೆ ಒಂದು ಇಲ್ಲಿ ಡಿಸ್ಅಡ್ವಾಂಟೇಜಸ್ ಏನಂದರೆ, ತೊಂದರೆ ಏನಾಗುತ್ತೆ ಅಂದರೆ ಇದನ್ನು ಹೋಲ್ಡ್ ಮಾಡೋದು ಸ್ವಲ್ಪ ಕಷ್ಟ. ಅಂಡ್ ದ ಚಿಪ್ ರಿಮೂವಲ್ ಇಸ್ ಏನು ನೋಡಿ, ಈಗ ನಾವು ಟ್ವಿಸ್ಟ್ ಡ್ರಿಲ್ನಲ್ಲಿ ಡ್ರಿಲ್ ಮಾಡುವಾಗ ನೀವು ನೋಡ್ತೀರಿ ಸುರುಳಿ ಆಕಾರದಲ್ಲಿ ಚಿಪ್ಸ್ ಹೊರಗಡೆ ಬರುತ್ತೆ. ಆದರೆ ಇಲ್ಲಿ ಚಿಪ್ ಬರಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರಾವಿಷನ್ ಅನ್ನು ಮಾಡಿರೋದು. ಹಾಗಾಗಿ ಇಟ್ಸ್ ಆಪರೇಟಿಂಗ್ ಎಫಿಷಿಯನ್ಸಿ ಏನಿದೆ, ಈ ಆಪರೇಟಿಂಗ್ ಎಫಿಷಿಯನ್ಸಿ ಏನಿದೆ ಇದು ಕೂಡ ಕಡಿಮೆ ಇರುತ್ತೆ. ಫ್ಲಾಟ್ ಡ್ರಿಲ್ನಲ್ಲಿ ನೋಡಿ. ಇಲ್ಲಿ ಫ್ಲಾಟ್ ಡ್ರಿಲ್ಸ್ ಮೇಲ್ಗಡೆ ಇರೋದೆಲ್ಲ ಫ್ಲಾಟ್ ಡ್ರಿಲ್ಸು. ಇದೊಂದು
ಸ್ಕಿಮ್ಯಾಟಿಕ್ ಇವನ್ನ ಇಲ್ಲಿ ಕೊಟ್ಟಿದ್ದೀವಿ. ದಿಸ್ ಇಸ್ ದ ಪಾಯಿಂಟ್ ಆಂಗಲ್, ದಿಸ್ ಇಸ್ ದ ರೇಕ್ ಆಂಗಲ್, ಬಾಡಿ ಕ್ಲಿಯರೆನ್ಸ್ ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಚಿಸಲ್ ಹೆಡ್, ದಿಸ್ ಇಸ್ ದ ಕಟಿಂಗ್ ಕ್ಲಿಯರೆನ್ಸ್ ಆಂಗಲ್. ದಿಸ್ ಆರ್ ಆಲ್ ದಿ ಇಂಡಿಕೇಶನ್ಸ್. ಏನೇನಿದೆ, ಆ್ಯಂಗಲ್ಸ್ ಎಲ್ಲ ಏನಿದೆ, ಯಾವ ರೀತಿ ಫ್ಲಾಟ್ ಡ್ರಿಲ್ಸ್ ಇದೆ ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ನಾವು ಅನದರ್ ಈ ಫ್ಲಾಟ್ ಡ್ರಿಲ್ಲನ್ನು ಬಡಿಸೋದ್ರಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಈಗಾಗಲೇ ಇದೆ. ದ ಡ್ರಿಲ್ ಡಸ್ ನಾಟ್ ರಿಮೈನ್ ಸ್ಟಡಿ ಓವರ್ ದ ಸೆಂಟರ್ ಆಫ್ ದ ವರ್ಕ್ ಬಟ್ ಶುಡ್ ಮೊಬೈಲ್. ಈ ಒಂದು ಡ್ರಿಲ್ನಲ್ಲಿ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಇದು ಸ್ಟಡಿ ಆಗಿ ಹೋಗಲ್ಲ. ಅಟ್ ದ ಕಾನ್ಸೆಂಟ್ರಿಕ್ ಏನು ಆಕ್ಸಿಸ್ ಲೈನ್ಗೆ ಇರುತ್ತೋ, ಜಾಬ್ ಸೆಂಟರ್ ಇರುತ್ತೋ ಅಲ್ಲಿ ಕರೆಕ್ಟಾಗಿ ಇದು ಸ್ಟಾರ್ಟಿಂಗಲ್ಲಿ ಹೋದರೂ ಕೂಡ ನಂತರ ಏನಾಗುತ್ತೆ, ಸ್ವಲ್ಪ ಹೋಬಲ್ ಆಗುತ್ತೆ. ಹೋಬಲ್ ಅಂದರೆ ಹೌಟ್ ಹೊಡಿತಕ್ಕಂಥದ್ದು ಆ ಕಡೆ ಈ ಕಡೆ. ಅಂದರೆ ಸೆಂಟ್ ಓಲು ಕರೆಕ್ಟಾಗಿ ನಾವು ಆ್ಯಕ್ಯುರೇಟಾಗಿ ಮಾಡೋದು ಕಷ್ಟ ಆಗುತ್ತೆ ಯಾವುದರಲ್ಲಿ, ಫ್ಲಾಟ್ ಡ್ರಿಲ್ನಲ್ಲಿ. ಎರಡನೇ ಡಿಸ್ಅಡ್ವಾಂಟೇಜು, ದ ವಿಡ್ತ್ ಆಫ್ ದ ಕಟಿಂಗ್ ಎಡ್ಜ್ ಇಸ್ ರೆಡ್ಯೂಸ್ಡ್ ವೆನ್ ಶಾರ್ಪನಿಂಗ್ ಆಫ್ಟನ್ ಅಂಡ್ ಇಟ್ ಡ್ರಿಲ್ಸ್ ಅಂಡರ್ ಸೈಜ್ಡ್ ಹೋಲ್. ಈ ಡ್ರಿಲ್ಲನ್ನು ನಾವು ಬಳಸ್ತಾ 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 ಆ ಶಾರ್ಪನಿಂಗ್ ಮಾಡಬೇಕಾಗುತ್ತೆ ಸೌದೋದಾಗ, ವಿಯರ್ ಆ್ಯಂಡ್ ಟಿಯರ್ ಆದಾಗ. ಆಗ ಅದರದ್ದು ವಿಡ್ತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಓಲು ನಾವು ಏನು ಡ್ರಿಲ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಕಡಿಮೆ ಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ, ಅಂಡರ್ ಸೈಜ್ಡ್ ಓಲ್ ಅಂತ ಕರಿತೀವಿ. ಅಂಡರ್ ಸೈಜ್ಡ್ ಓಲ್. ದ ಕಟಿಂಗ್ ಚಿಪ್ಸ್ ಡು ನಾಟ್ ಕಮ್ ಅವೇ ಫ್ರೀಲಿ. ಇಲ್ಲಿ ಯಾವುದೇ ರೀತಿ ಫ್ಲೂಟ್ಸ್ ಇಲ್ಲ. ಕಟಿಂಗ್ ಚಿಪ್ಸ್ ಈಸಿಯಾಗಿ ಹೊರಗಡೆ ಬರೋಲ್ಲ. ಅದರಿಂದ ಇದ್ರದ್ದು ಎಫಿಷಿಯನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದ ರೇಟ್ ಆಫ್ ವರ್ಕ್ ಡನ್ ವುಡ್ ಬಿ ಸ್ಲೋ. ಅಂದರೆ ನಾವು ಜಾವನ್ನು ಮುಗಿಸ್ತಕ್ಕಂಥ ಪ್ರಕ್ರಿಯೆ ಏನಿರುತ್ತೆ ಆ ಒಂದು ಪ್ರಕ್ರಿಯೆ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಇಟ್ ರಿಕ್ವೈರ್ಸ್ ಟೆಂಪರಿಂಗ್ ಆಫ್ ಟೈಮ್. ಸೊ ಇಲ್ಲಿ ಈ ಒಂದು ಫ್ಲಾಟ್ ಡ್ರಿಲ್ಲನ್ನು ಬಳಸುವ ಸಂದರ್ಭದಲ್ಲಿ ಆಗಿಂದಾಗೆ ನಾವೇನು ಮಾಡಬೇಕಾಗುತ್ತೆ, ಆ ಒಂದು ಡ್ರಿಲ್ಲನ್ನು ಟೆಂಪರಿಂಗನ್ನು ನಾವು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಅದು ತನ್ನ ಕೆಲವು ಮೆಕ್ಯಾನಿಕಲ್ ಪ್ರಾಪರ್ಟೀಸನ್ನು ಅದು ಲಾಸ್ ಮಾಡಿಕೊಂಡಿರುತ್ತೆ. ಹಾಗಾಗಿ ಇಟ್ ರಿಕ್ವೈರ್ ಟೆಂಪರಿಂಗ್ ಆಫ್ ಟೈಮ್. ಟೆಂಪರಿಂಗನ್ನು ಮಾಡ್ತಕ್ಕಂಥದ್ದು ಟು ಗಿವ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಲೈಕ್ ಸ್ಟ್ರೆಂತ್, ಹಾರ್ಡ್ನೆಸ್ ಆ್ಯಂಡ್ ಕಟಿಂಗ್ ಎಬಿಲಿಟಿ. ಇವುಗಳನ್ನು ಕೊಡೋದಕ್ಕೋಸ್ಕರ ನಾವು ಟೆಂಪರಿಂಗನ್ನು ನಾವು ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಡಿಸ್ಅಡ್ವಾಂಟೇಜಸ್ ಇರೋದ್ರಿಂದ ಈ ಒಂದು ಡ್ರಿಲ್ ಇತ್ತೀಚಿನ ದಿನಮಾನಗಳಲ್ಲಿ ಬಳಸ್ತಕ್ಕಂಥದ್ದು ಕಡಿಮೆ ಇದೆ. ಹಾಗಾದರೆ ಈಗ ಯಾವುದನ್ನು ಬಳಸ್ತೀವಿ, ನಾವು ಈಗ ಹೆಚ್ಚು ಬಳಸ್ತಕ್ಕಂಥದ್ದು ಓಲನ್ನು ಮಾಡೋದಕ್ಕೆ ಟ್ವಿಸ್ಟ್ ಡ್ರಿಲ್. ಯಾವ ಡ್ರಿಲ್ಲನ್ನು ಬಳಸ್ತೀವಿ, ಟ್ವಿಸ್ಟ್ ಡ್ರಿಲ್. Almost all drilling operation is done using a twist drill. The name it is called twist. Why it is called twist drill? The drill is like helical spiral. Helical spiral. So the shape of the shank is different, but the body is common for all the types of twist drill. ಇಲ್ಲಿ ಸ್ಯಾಂಕ್ ಸೇಪ್ ಮಾತ್ರ ಏನಿರುತ್ತೆ ಬೇರೆ ಬೇರೆ ಇರುತ್ತೆ. ಕೆಳಗಡೆ ಇರತಕ್ಕಂಥ ಡ್ರಿಲ್ ಬಾಡಿ ಏನಿರುತ್ತೆ ಇಟ್ ಈಸ್ ಕಾಮನ್. ಈ ಸಿಲಿಂಡ್ರಿಕಲ್ ಬಾಡಿ ಅಂತ ನಾವು ಏನು ಕರಿತೀವಿ, ಇಟ್ ಹ್ಯಾಸ್ ಎ 2 ಹೆಲಿಕಲ್ ಗ್ರೂವ್ಸ್ ದಟ್ ಈಸ್ ಕಾಲ್ಡ್ ಸ್ಪೈರಲ್ ಅಂತ ಕರಿತೀವಿ. 2 ಗ್ರೂವ್ಸ್ ಹೋಗಿರುತ್ತೆ ರನ್ನಿಂಗ್ ಓವರ್ ಇಟ್ಸ್ ಅಂಡ್ ಆರ್ ಲೆಂತ್ ಅಂಡ್ ಕೋನಿಕಲ್ ಪಾಯಿಂಟ್ ಆನ್ ದಿ ಕಟಿಂಗ್ ಎಡ್ಜ್. The formation of the flutes, helical grooves ಅಂತ ಹೇಳ್ತೀವಿ, it is nothing but flutes are twisted. ಆ ಫ್ಲೂಟ್ಸ್ ಅನ್ನ, ಆ ಹೆಲಿಕಲ್ ಗ್ರೂವ್ಸ್ ಅನ್ನ ಏನ್ ಮಾಡಿರ್ತಾರೆ, ಫಾರ್ಮ್ ಮಾಡಬೇಕಾದ್ರೆ ಟ್ವಿಸ್ಟ್ ಮಾಡಿರ್ತಾರೆ. ಅಂಡ್ ಸೊ ಇಟ್ ಇಸ್ ಕಾಲ್ಡ್ ಟ್ವಿಸ್ಟ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಟ್ವಿಸ್ಟ್ ಡ್ರಿಲ್. ವೈ ಟ್ವಿಸ್ಟ್ ಡ್ರಿಲ್ ಈಸ್ ನೇಮ್ಡ್ ಆಸ್ ಎ ಟ್ವಿಸ್ಟ್ ಡ್ರಿಲ್?
The formations of the flutes are twisted. That's why it is called twist drill. It is available in all standard. ಇದು ಎಲ್ಲ ಒಂದು ಮಾನಕದಲ್ಲೂ ಕೂಡ ಸಿಗುತ್ತೆ, ಬೋತ್ ಇನ್ ಮ್ಯಾಟ್ರಿಕ್ ಅಂಡ್ ಬ್ರಿಟಿಷ್ ಸಿಸ್ಟಮ್. ನಮ್ಮ ನಲ್ಲಿ ಮತ್ತು ಇಂಚ್ ಸಿಸ್ಟಮ್ನಲ್ಲಿ ಕೂಡ ಈ ಒಂದು ಟ್ವಿಸ್ಟ್ ಡ್ರಿಲ್ಸು ಸ್ಟ್ಯಾಂಡರ್ಡ್ಸ್ ನಮಗೆ ಅವೈಲಬಲ್ ಇದೆ. ದ ಟೂ ಬೇಸಿಕ್ ಟೈಪ್ಸ್ ಆಫ್ ಟ್ವಿಸ್ಟ್ ಡ್ರಿಲ್ಸ್ ಆರ್ ಪ್ಯಾರಲಲ್ ಸ್ಯಾಂಕ್ ಅಂಡ್ ಟೇಪರ್ ಸ್ಯಾಂಕ್. ಸಾಮಾನ್ಯವಾಗಿ ನಾವು ಎರಡು ಥರ ಬೇಸಿಕ್ ಟೈಪ್ಸ್ ಟ್ವಿಸ್ಟ್ ಡ್ರಿಲ್ಸ್ ಅನ್ನು ಬಳಸ್ತೀವಿ. ಒಂದು ಪ್ಯಾರಲಲ್ ಸ್ಯಾಂಕು, ಮತ್ತೊಂದು ಟೇಪರ್ ಸ್ಯಾಂಕ್. ಈ ಪ್ಯಾರಲಲ್ ಸ್ಯಾಂಕು ಟೇಪರ್ ಸ್ಯಾಂಕ್ ಏನಿದೆ, ಈ ಪ್ಯಾರಲಲ್ ಸ್ಯಾಂಕ್ ಟ್ವಿಸ್ಟ್ ಡ್ರಿಲ್ಸ್ ಬಿಲೋ 13 mm. ಪ್ಯಾರಲಲ್ ಸ್ಯಾಂಕ್ ಅಂತ ಏನು ಬರುತ್ತೆ ಅದು ಬಿಲೋ 13 mm. ಸೊ ಇನ್ನು ದೊಡ್ಡ ದೊಡ್ಡ ಡ್ರಿಲ್ಲು ಅಥವಾ ಕಡಿಮೆ ಸೈಜ್ ಡ್ರಿಲ್ಲನ್ನು ಕೂಡ ನಾವು ಟೇಪರ್ ಸ್ಯಾಂಕ್ ಡ್ರಿಲ್ಲಲ್ಲೂ ಕೂಡ ನಾವೇನು ಮಾಡ್ಬೋದು ಡ್ರಿಲ್ಲಿಂಗ್ ಆಪರೇಷನ್ಸ್ ಅನ್ನ ಮಾಡ್ಬೋದು. ಅದನ್ನು ನೋಡ್ತಾ ಹೋಗ್ಬೋದು. ಬೇಸಿಕ್ ಟೈಪ್ಸ್ ಆಫ್ ಟ್ವಿಸ್ಟ್ ಡ್ರಿಲ್ಸ್ ನೋಡಿ, ಇಲ್ಲಿ ಎರಡು ಡ್ರಿಲ್ ನೋಡಿ ಮಕ್ಕಳೇ. ಈ ಕಡೆ ಇರತಕ್ಕಂಥ ಚಿತ್ರದಲ್ಲಿರತಕ್ಕಂಥದ್ದು ದಿಸ್ ಇಸ್ ಪ್ಯಾರಲಲ್ ಸ್ಯಾಂಕ್, ಈ ಕಡೆ ಇರತಕ್ಕಂಥದ್ದು ದಿಸ್ ಇಸ್ ಟೇಪರ್ ಸ್ಯಾಂಕ್. ಇವೆರಡು ಬೇಸಿಕ್ ಟೈಪ್ಸ್ ಆಫ್ ಟ್ವಿಸ್ಟ್ ಡ್ರಿಲ್ಸ್ ಅನ್ನ ನಾವು ಡ್ರಿಲ್ಲಿಂಗ್ ಆಪರೇಷನ್ಸ್ ನಲ್ಲಿ ನಾವು ಬಳಸ್ತೀವಿ. ಒಂದು ಪ್ಯಾರಲಲ್ ಸ್ಯಾಂಕು, ಇನ್ನೊಂದು ಟೇಪರ್ ಸ್ಯಾಂಕ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ಪ್ಯಾರಲಲ್ ಸ್ಯಾಂಕ್, ದಿಸ್ ಇಸ್ ದ ಟೇಪರ್ ಸ್ಯಾಂಕ್. ಸೊ ವೈ ಇಟ್ ಇಸ್ ಕಾಲ್ಡ್ ಟ್ವಿಸ್ಟ್ ಡ್ರಿಲ್? ದ ಫ್ಲೂಯಿಡ್ಸ್ ಆರ್ twisted up to the length of the body. This is the body part. ಸೊ ದಿಸ್ ಇಸ್ ಸ್ಯಾಂಕ್ ಪಾರ್ಟ್. ನೋಡಿ, ಈ ಕಡೆ ಎಡದ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ರೌಂಡ್ ಶೇಪ್ನಲ್ಲಿದೆ. ಸೊ ದಿಸ್ ಇಸ್ ಕಾಲ್ಡ್ ಪ್ಯಾರಲಲ್ ಸ್ಯಾಂಕ್. ಅದೇ ಇಲ್ಲಿ ಬಲ್ಲಗಡೆ ಬನ್ನಿ, ದಿಸ್ ಇಸ್ ಕಾಲ್ಡ್ ಟೇಪರ್ ಸ್ಯಾಂಕ್. ಟೇಪರ್ ಸ್ಯಾಂಕ್ ಅಂದರೆ ಸ್ಯಾಂಕ್ ಪೋರ್ಷನ್ಸ್ ಏನಿದೆ, ಮೇಲ್ಗಡೆ ಟೇಪರ್ ಇದೆ, ಟ್ಯಾಂಗ್ ಇದೆ, ಟೇಪರ್ ಇದೆ, ಅಲ್ಲಿಂದ ಕೆಳಗಡೆ ಬಾಡಿ. ಸೊ ಇಲ್ಲಿ ನೋಡಿ, ಇವೆರಡಕ್ಕೂ ವ್ಯತ್ಯಾಸ ಏನಂದ್ರೆ ಓನ್ಲಿ ಫಾರ್ ಸ್ಯಾಂಕ್ ಪೋರ್ಷನ್ಸ್. ಇಲ್ಲಿ ರೌಂಡ್ ಇದೆ, ಪ್ಯಾರಲ್ ಇದೆ, ಇಲ್ಲಿ ಟೇಪರ್. ಅದು ಬಿಟ್ರೆ ಕೆಳಗಡೆ ಇಲ್ಲೂ ಫ್ಲೂಟ್ಸ್ ಇರುತ್ತೆ, ಇಲ್ಲೂ ಫ್ಲೂಟ್ಸ್ ಇರುತ್ತೆ. ಸೊ ಇಲ್ಲೂ ಲ್ಯಾಂಡ್ ಇರುತ್ತೆ, ಇಲ್ಲೂ ಲ್ಯಾಂಡ್ ಇರುತ್ತೆ, ಇಲ್ಲೂ ಫ್ಲೂಟ್ ಇರುತ್ತೆ, ಇಲ್ಲೂ ಫ್ಲೂಟ್ ಇದೆ, ಇಲ್ಲೂ ಕಟಿಂಗ್ ಎಡ್ಜಸ್ ಇದೆ, ಇಲ್ಲೂ ಕಟಿಂಗ್ ಎಡ್ಜಸ್ ಇದೆ. So all other parts are common except the sand. So these are all the two basic types of twist drills used in industries. Applications ನಲ್ಲಿ ನಾವು ಬಳಸ್ತೀವಿ. ಇನ್ನು ಈ ಟ್ವಿಸ್ಟ್ ಡ್ರಿಲ್ ಅನ್ನು ಮಾಡೋದಕ್ಕೆ ಏನು ಮೆಟೀರಿಯಲ್ಸ್ ಅನ್ನು ನಾವು ಬಳಸ್ತೀವಿ ಅನ್ನೋದನ್ನು ನೋಡೋಣ. ಟ್ವಿಸ್ಟ್ ಡ್ರಿಲ್ಸ್ ಆರ್ ಮೇಡ್ ಅಪ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಅಂಡ್ ಹೈ ಸ್ಪೀಡ್ ಸ್ಟೀಲ್. ಎರಡೂ ಮೆಟೀರಿಯಲ್ ಅನ್ನು ಬಳಸ್ತೀವಿ. ಹೈ ಕಾರ್ಬನ್ ಸ್ಟೀಲ್ ಅನ್ನು ಬಳಸ್ತೀವಿ ಮತ್ತು ಹೈ ಸ್ಪೀಡ್ ಸ್ಟೀಲ್ ಅನ್ನು ಕೂಡ ಬಳಸ್ತೀವಿ. ಸೊ ಜನರಲಿ ನಾವು ಹೈ ಸ್ಪೀಡ್ ಸ್ಟೀಲ್ ಡ್ರಿಲ್ ಅದು ಎಫಿಷಿಯನ್ಸಿ ಜಾಸ್ತಿ, ಮತ್ತೆ ಸೊ ದಟ್ ಈಸ್ ಲೈಫ್ ಟೈಮ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ HSS ನ ಪ್ರಿಪೇರ್ ಮಾಡಿ ಟ್ವಿಸ್ಟ್ ಡ್ರಿಲ್. ಬಟ್ ದ ಟ್ವಿಸ್ಟ್ ಡ್ರಿಲ್ಸ್ ಆರ್ ಮೇಡ್ ಔಟ್ ಆಫ್ ಬೋತ್ ಹೈ ಕಾರ್ಬನ್ ಸ್ಟೀಲ್ ಅಂಡ್ ಹೈ ಸ್ಪೀಡ್ ಸ್ಟೀಲ್. The size of the drills is ಟ್ವಿಸ್ಟ್ ಡ್ರಿಲ್ ಸೈಜ್ ಏನಿದೆ ಅದನ್ನು ಸ್ಯಾಂಕ್ ಅಂತ ಏನು ಕರೆದ್ವಿ ನಾವು. ಪ್ಯಾರಲಲ್ ಸ್ಯಾಂಕ್ ಆದರೆ ಪ್ಯಾರಲಲ್ ಸ್ಯಾಂಕ್ ಮೇಲೆ, ಟೇಪರ್ ಸ್ಯಾಂಕ್ ಆದರೆ ಟೇಪರ್ ಸ್ಯಾಂಕ್ ಮೇಲೆ, ಆಯ್ದರ್ ಇನ್ ಬೋತ್ ಸ್ಟ್ಯಾಂಡರ್ಡ್. ಮೆಟ್ರಿಕ್ ಆದರೆ MM ಅಲ್ಲಿ ಇರುತ್ತೆ, ಬ್ರಿಟಿಷ್ ಆದರೆ ಇಂಚ್ನಲ್ಲಿರುತ್ತೆ. ಸೊ ಅದನ್ನು ಏನು ಮಾಡಿರ್ತಾರೆ, ಸ್ಟ್ಯಾಂಪ್ ಮಾಡಿರ್ತಾರೆ. ಲೈಕ್ ಮೆಟ್ರಿಕಲ್ ಆದರೆ MM, 4 mm, 10 mm, 20 mm, ಲೈಕ್ ದಟ್. ಇಂಚಲ್ಲಾದರೆ 1/4, 1.5, 3/4, 5/16, like that. The spiral blades are machined at an angle of 27.5 degree to its axis. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ 2 ಪಾಯಿಂಟ್. ಒಂದು ಟ್ವಿಸ್ಟ್ ಡ್ರಿಲ್ ಅನ್ನ ಯಾವ್ದ್ರಲ್ಲಿ ಮಾಡ್ತೀವಿ, ಇನ್ನೊಂದು ಆ ಸ್ಪೈರಲ್ ಫ್ಲೂಟ್ಸ್ ಅನ್ನು ಮಾಡ್ತೀವಲ್ಲ ನಾವು, ಟ್ವಿಸ್ಟ್ ಅನ್ನ ಮಾಡಿದೀವಲ್ಲ, ಫ್ಲೂಟ್ಸ್ ಆರ್ ಟ್ವಿಸ್ಟೆಡ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಟ್ವಿಸ್ಟ್ ಡ್ರಿಲ್ ಅಂತ ಹೇಳಿದ್ನಲ್ಲ. ಅದು ಆ ಆಕ್ಸಿಸ್ಗೆ ಎಷ್ಟು ಡಿಗ್ರಿಗೆ ಟ್ವಿಸ್ಟ್ ಮಾಡಿದ್ದಾರೆ ಅಂದರೆ 27.5 ಡಿಗ್ರಿ, 27.5 ಡಿಗ್ರಿ. ಇದನ್ನ ನೆನಪಲ್ಲಿ ನೀವು ಇಟ್ಕೊಳ್ಬೇಕು. ಇನ್ನು ಈ ಡ್ರಿಲ್ಸ್ ಅನ್ನ ಹೇಗೆ ಸ್ಪೆಸಿಫೈ ಮಾಡ್ತೀವಿ, ಡೆಸಿಗ್ನೇಟ್ ಮಾಡ್ತೀವಿ
ದ ಸ್ಪೆಸಿಫಿಕೇಶನ್ ಆಫ್ ಟ್ವಿಸ್ಟ್ ಡ್ರಿಲ್ ಅಂದರೆ ವಿವರ. ಒಂದು ಟ್ವಿಸ್ಟ್ ಡ್ರಿಲ್ ಅನ್ನ ವಿವರ ಏನು, ಯಾವ ರೀತಿ ಇರುತ್ತೆ. ದ ಟ್ವಿಸ್ಟ್ ಡ್ರಿಲ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದ ಸೇಪ್ ಆಫ್ ಸ್ಯಾಂಕ್. ದಟ್ ಮೀನ್ಸ್ ಇದು ಪ್ಯಾರಲಲ್, ಎರಡು ತರ ಇದೆ ಅಂತ ಹೇಳಿದ್ನಲ್ಲ, ಪ್ಯಾರಲಲ್ ಅಥವಾ ಟೇಪರ್ ಸ್ಯಾಂಕ್. ಮತ್ತೆ ಟೂಲ್ ಟೈಪ್, ಇಟ್ ಇಸ್ ಇಂಪಾರ್ಟೆಂಟ್. ಈ ಟೂಲ್ ಟೈಪ್ ನಲ್ಲಿ ನೆಕ್ಸ್ಟ್ ಬರ್ತೀನಿ ನಾನು. ಎನ್ ಟೈಪ್, ಎಚ್ ಟೈಪ್, ಎಸ್ ಟೈಪ್ ಅಂತ ಬರುತ್ತೆ. ಅಂಡ್ ಸೈಜ್ ಆಫ್ ದ ಬಾಡಿ, ಅಂಡ್ ಸೈಜ್ ಆಫ್ ದ ಡ್ರಿಲ್, ಅಂಡ್ ಸೈಜ್ ಆಫ್ ದ ಡ್ರಿಲ್. ದಟ್ ಮೀನ್ಸ್ ಡಯಾ ಆಫ್ ದ ಡ್ರಿಲ್, ಡಯಾ ಆಫ್ ದ ಡ್ರಿಲ್. ಅಂದರೆ ಒಂದು ಟ್ವಿಸ್ಟ್ ಡ್ರಿಲ್ ಬಿಟ್ಟನ್ನ ವಿವರವನ್ನ ನೀವು ಹೇಳಬೇಕಾದ್ರೆ ಏನು ಹೇಳಬೇಕಾಗುತ್ತೆ? ಒಂದು ಯಾವ ತರ ಸ್ಯಾಂಕು, ಪ್ಯಾರಲಲ್ ಸ್ಯಾಂಕ್ ಬೇಕಾ, ಟೇಪರ್ ಸ್ಯಾಂಕ್ ಬೇಕಾ, ಮತ್ತೆ ಅದರದು ಟೂಲ್ ಟೈಪ್. ಟೂಲ್ ಟೈಪ್ ನಲ್ಲಿ ಮೂರಿದೆ. ದಿಸ್ ಟೂಲ್ ಟೈಪ್ಸ್ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ದಿ ಟೈಪ್ ಆಫ್ ಮೆಟೀರಿಯಲ್. ಯಾವ ಟೈಪ್ ಮೆಟೀರಿಯಲ್ ಅನ್ನ ಡ್ರಿಲ್ ಮಾಡ್ತೀರಿ, ಲೈಕ್ ಕ್ಯಾಸ್ಟ್ ಐರನ್, ಸ್ಟೈನ್ಲೆಸ್ ಸ್ಟೀಲ್, ಬ್ರಾಂಜ್, ಕಾಪರ್, ಅಲ್ಯೂಮಿನಿಯಂ, ಸಾಫ್ಟ್ ಅಂಡ್ ಹಾರ್ಡ್. ಅದರ ಆಧಾರದ ಮೇಲೆ ಈ ಟೂಲ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತು ಜೊತೆಗೆ ನಮಗೆ ಸೈಜ್ ಬೇಕಲ್ಲ, ಡಯಾ ಆಫ್ ದ ಡ್ರಿಲ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಪ್ಯಾರಲಲ್ ಸ್ಯಾಂಕ್ ಆರ್ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್. ಏನೀಗ ನಿಮ್ಗೆ ಕಾಣಿಸ್ತಾ ಇದೆ, ದಿಸ್ ಇಸ್ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ ಆರ್ ಎ ಪ್ಯಾರಲಲ್ ಸ್ಯಾಂಕ್ ಡ್ರಿಲ್. ಇಟ್ ಈಸ್ ಯೂಸ್ಡ್ ಫಾರ್ ಅಕ್ಯುರೇಟ್ ಡ್ರಿಲ್ಲಿಂಗ್ ಅಂಡ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್. ಈ ಒಂದು ಡ್ರಿಲ್ ಅನ್ನ ನಾವು ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್, ದಟ್ ಮೀನ್ಸ್ ಅದು ಬೇನ್ ಸೆನ್ಸಿಟಿವ್ ಆದರೂ ಸರಿ, ಪಿಲ್ಲರ್ ಸೆನ್ಸಿಟಿವ್ ಡ್ರಿಲ್ಲಿಂಗ್ ಮಷಿನ್ಸ್ ಆದರೂ ಸರಿ. ನಾನು ಡ್ರಿಲ್ಲಿಂಗ್ ಮಷಿನ್ಸ್ ಬಂದಾಗ ನಿಮಗೆ ಹೇಳ್ತೀನಿ, ಮುಖ್ಯವಾಗಿ ಇವೆರಡು ಡ್ರಿಲ್ಲಿಂಗ್ ಮಷಿನ್ಸ್ ಬರ್ತವೆ. ಈ ಒಂದು ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ ಅನ್ನು ನಾವು ಬಳಸ್ತೀವಿ. ಇಟ್ ರಿಕ್ವೈರ್ಸ್ ಎ ಡ್ರಿಲ್ ಚೆಕ್. ಈ ಒಂದು ಪ್ಯಾರಲಲ್ ಸ್ಯಾಂಕ್ ಅಥವಾ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ ಅಂತ ನಾವು ಈಗ ಕರಿತೀವಿ. ಈ ಡ್ರಿಲ್ ಅನ್ನ ಡ್ರಿಲ್ಲಿಂಗ್ ಮಷಿನ್ಸ್ನಲ್ಲಿ ವೋಲ್ಡಿಂಗ್ ಮಾಡಬೇಕಾದ್ರೆ ಎರಡು ಟೂಲ್ ಬೇಕಾಗುತ್ತೆ. ಒಂದು ಡ್ರಿಲ್ ಚೆಕ್ಕು ಮತ್ತೆ ಒಂದು ಕೀ, ಅದನ್ನು ಟೈಟನಿಂಗ್ ಮಾಡಲಿಕ್ಕೆ, ಲೂಸನಿಂಗ್ ಮಾಡಲಿಕ್ಕೆ. ಇದು ಅಸೆಸರೀಸ್ ಅಲ್ಲಿ ಬಂದಾಗ ನಾನು ಹೇಳ್ತೀನಿ, ಮತ್ತೆ ಈ ಚೆಕ್ಕು ಮತ್ತೆ ಕೀ ಬಗ್ಗೆ ತೋರಿಸ್ತೀನಿ. ಸೊ ಇಟ್ ರಿಕ್ವೈರ್ಸ್ ಡ್ರಿಲ್ ಚೆಕ್ ಅಂಡ್ ಕೀ ಇಸ್ ಯೂಸ್ಡ್ ಫಾರ್ ಟೈಟನಿಂಗ್ ಅಂಡ್ ಲೂಸನಿಂಗ್ ದ ಡ್ರಿಲ್. ಇನ್ನು ಎರಡನೇದು ಟೇಪರ್ ಸ್ಯಾಂಕ್ ಅಂತ ಏನು ಹೇಳಿದೆ ಮಕ್ಕಳೇ. ಸೊ ದಿಸ್ ಈಸ್ ಟೇಪರ್ ಸ್ಯಾಂಕ್ ಡ್ರಿಲ್. ಇದು ಟೇಪರ್ ಸ್ಯಾಂಕ್ ಡ್ರಿಲ್. The taper shank drill is inserted feeding soft directly. ಈ ಟೇಪರ್ ಸ್ಯಾಂಕ್ ಡ್ರಿಲ್ ಏನಿದೆ, ಇದನ್ನ ಡೈರೆಕ್ಟ್ ಆಗಿ ನಾವು ಸ್ಪಿಂಡಲ್ಗೆ ನಾವೇನು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಹಾರ್ಬರ್ ಅಂತ ಕರಿತೀವಿ, ಅದಕ್ಕೆ ನಾವು ಫಿಕ್ಸ್ ಮಾಡ್ತೀವಿ. ದ ಟೇಪರ್ ಸ್ಯಾಂಕ್ ಡ್ರಿಲ್ ಇಸ್ ಇನ್ಸರ್ಟೆಡ್ ಇನ್ ಫೀಡಿಂಗ್ ಸಾಫ್ಟ್ ಡೈರೆಕ್ಟ್ಲಿ. ಸೊ ಇದು ಮೋಸ್ಟ್ ಟೇಪರ್ ಇರುತ್ತೆ, ಇದು ಇಂಪಾರ್ಟೆಂಟ್ ನೋಡಿ. ಏನಿಲ್ಲಿ ಮೇಲೆ ಟೇಪರ್ ಇದೆ, ಈ ಟೇಪರ್ನಲ್ಲಿ ಬೇರೆ ಬೇರೆ ಥರ ಟೇಪರ್ಸ್ ಬರುತ್ತೆ, ಬೇರೆ ಬೇರೆ ಥರ ಟೇಪರ್ಸ್ ಬರುತ್ತೆ. ಅದಿರಲಿ, ಅದ್ರ ಮುಂದೆ ನೋಡೋಣ. ಜರ್ನೋ ಟೇಪರ್, ಬ್ರೌನ್ ಅಂಡ್ ಸಾಫ್ಟ್ ಟೇಪರ್, ಮೆಟ್ರಿಕ್ ಟೇಪರ್, ಮೋಸ್ಟ್ ಟೇಪರ್, ಲೈಕ್ ದಟ್. ಆದರೆ ಈ ಡ್ರಿಲ್ ಬಿಟ್ನಲ್ಲಿ ಇರ್ತಕ್ಕಂಥದ್ದು ಏನು ಟೇಪರ್ಸ್ ಸರ್ ಅಂದರೆ, ಈ ಒಂದು ಟೇಪರ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹರೋ ಮಾರ್ಕ್ನಲ್ಲಿ, ಈ ಟೇಪರ್ಸು ಮೋಸ್ಟ್ ಟೇಪರ್ ಇರುತ್ತೆ. ಅದರ ಸ್ಲೀವ್ ಕೂಡ ಮೋಸ್ಟ್ ಟೇಪರ್ ಇರುತ್ತೆ. ಏನು ಒಳಗಡೆ ಮಷಿನ್ ಸ್ಪಿಂಡಲ್ನಲ್ಲಿ ಇರ್ತಕ್ಕಂಥ ಒಂದು ಸ್ಲೀವ್ ಏನಿದೆ, ಈ ಡ್ರಿಲ್ ಬಿಟ್ಟನ್ನು ಹೋಲ್ಡ್ ಮಾಡ್ಕೊಳ್ತಕ್ಕಂಥದ್ದು, ದಟ್ ಸ್ಲೀವ್ ಈಸ್ ಆಲ್ಸೋ ಎ ಮೋಸ್ಟ್ ಟೇಪರ್. ಸೊ ಈ ಮೋಸ್ಟ್ ಟೇಪರ್ ಸ್ಲೀವ್ ಅನ್ನ ಲಾರ್ಜ್ ಡಯಾಮೀಟರ್ ಡ್ರಿಲ್ಲಿಂಗ್, ಏನು ನಾವು ಇದನ್ನ ಟೇಪರ್ ಸ್ಯಾಂಕ್ ಡ್ರಿಲ್ ಅಂತ ಏನು ಬಳಸ್ತೀವಿ, ಈ ಒಂದು ಟೇಪರ್ ಸ್ಯಾಂಕ್ ಡ್ರಿಲ್ ಇಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಲಾರ್ಜ್ ಸೈಜ್ಡ್ ಹೋಲ್ ಆಲ್ಸೋ. ದೊಡ್ಡ ದೊಡ್ಡ ಸೈಜ್ ಹೋಲ್ ಅನ್ನು ಮಾಡಲಿಕ್ಕೂ ಕೂಡ ನಾವು ಇದನ್ನ ಬಳಸ್ತೀವಿ. ಇದನ್ನ ಬಿಚ್ಚಲಿಕ್ಕೆ ನೋಡಿ, ಇದನ್ನೇ ನಾನು ಮೋಸ್ಟ್ ಟೇಪರ್ ಸ್ಲೀವ್ ಅಂತ ಕರ್ತಿದ್ದೆ. ಇಲ್ಲಿದೆ ಇದು ಮೋಸ್ಟ್ ಟೇಪರ್ ಸ್ಲೀವ್ ನೋಡಿ. ಇಲ್ಲಿ ಮೇಲ್ಭಾಗ ಟ್ಯಾಂಗ್ ಅಂತ ಇದೆ, ಇದು ಟೇಪರು. ಇಲ್ಲಿ ನೆಕ್ ಇದೆ, ಅಲ್ಲಿಂದ ಕೆಳಗಡೆ ಬಾಡಿ ಪೋರ್ಷನ್ಸ್ ಇದೆ. ಈ ಬಾಡಿ ಪೋರ್ಷನ್ಸ್ ಇಸ್ ಸೇಮ್ ಆಸ್ ದಟ್ ಆಫ್ ಅವರ್ ಸ್ಟ್ರೈಟ್ ಸ್ಯಾಂಕ್ ಆರ್ ಪ್ಯಾರಲಲ್ ಸ್ಯಾಂಕ್ ಡ್ರಿಲ್. ಸೊ ಅಲ್ಲಿ ನೀವು ಪ್ಯಾರಲಲ್ ಸ್ಯಾಂಕ್ ಡ್ರಿಲ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಚೆಕ್ ಮತ್ತೆ ಚೆಕ್ ಕೀಯನ್ನು ನಾವು ಬಳಸ್ತಾ ಇದ್ವಿ. ಇಲ್ಲಿ ಇದನ್ನ ಹೋಲ್ಡ್ ಮಾಡಲಿಕ್ಕೆ ಮೋಸ್ಟ್ ಟೇಪರ್ ಸ್ಲೀವ್ಸ್, ಮತ್ತೆ ಅದನ್ನ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಈ ಕೆಳಗಡೆ ಒಂದು ಟೂಲ್ ಅನ್ನು ಕಾಣಿಸ್ತಾ ಇದೆಯಲ್ಲ, ಇದನ್ನ ಡ್ರಿಫ್ಟ್ ಅಂತ ಕರೀತೀವಿ.
ಏನಂತ ಕರಿತೀವಿ? ಡ್ರಿಫ್ಟ್. A drift is required to remove the drill from the shaft or a sleeve. ಸ್ಪಿಂಡಲ್ ಇಂದ ಅಥವಾ ಸ್ಲೀವ್ ಇಂದ ನಾವು ರಿಮೂವ್ ಮಾಡಬೇಕಾದ್ರೆ ನಮಗೆ ಏನು ಬೇಕಾಗುತ್ತೆ? ಡ್ರಿಫ್ಟ್ ಬೇಕಾಗುತ್ತೆ. ದಿಸ್ ಇಸ್ ಟೇಪರ್ ಸ್ಯಾಂಕ್ ಡ್ರಿಲ್. Another one drills are available by manual operating, that is square shank drill. The shank is square. ಸ್ಯಾಂಕ್ ಶೇಪ್ ಏನಿದೆ, ಈಗ ಟ್ಯಾಬ್ಸ್ ಬರುತ್ತೆ ನೋಡಿ, ಅದ್ರ ಮೇಲ್ಗಡೆ ಸ್ಕ್ವೇರ್ ಇರುತ್ತಲ್ಲ, ಆ ರೀತಿ ಇರುತ್ತೆ. ಸ್ಕ್ವೇರ್ ಟೇಪರ್ ಡ್ರಿಲ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಲಾರ್ಜ್ ರಾಚೆಟ್ ಡ್ರಿಲ್ಸ್ ಫಾರ್ ಡ್ರಿಲ್ಲಿಂಗ್ ಲಾರ್ಜ್ ಹೋಲ್ಸ್ ಆರ್ ಇನ್ ಎ ಥಿಕ್ ಪ್ಲೇಟ್. This pits would fit straight into the ratchet drill, and the ratchet drill would be used against a strong arm for pressure to push the drill into the workpiece. ಇಲ್ಲಿ ಈ ಸ್ಕ್ವೇರ್ ಸ್ಯಾಂಕ್ ಡ್ರಿಲ್ ಅನ್ನು ನಾವು ಏನು ಬಳಸ್ತೀವಿ? ಇದು ದೊಡ್ಡ ದೊಡ್ಡ ಡ್ರಿಲ್ಸ್ ಅನ್ನ ರಾಚೆಟ್ ಡ್ರಿಲ್ಸ್ ಅಂತ ಬರುತ್ತೆ. ಅಲ್ಲಿ ಡ್ರಿಲ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಈ ಸ್ಕ್ವೇರ್ ಸ್ಯಾಂಕ್ ಅನ್ನು ಮಾಡಿರ್ತಾರೆ. ಥಿಕ್ ಪ್ಲೇಟ್ ಮೇಲೆ ಡ್ರಿಲ್ ಅನ್ನು ಮಾಡಬೇಕಾದ್ರೆ ರಾಚೆಟ್ ಡ್ರಿಲ್ಸ್ ಅಂತ ನಾವು ಕರಿತೀವಿ. ಅದಕ್ಕೊಂದು ಸ್ಟ್ರಾಂಗ್ ಆರ್ಮ್ ಇರುತ್ತೆ, ಈಗ ಎಳಿತಕ್ಕಂಥದ್ದು, ಈಗ ತಳ್ತಕ್ಕಂಥದ್ದು. ಸೊ ಅದು ಆ ಪ್ರೆಷರನ್ನು ಏನು ಮಾಡುತ್ತೆ? ಪುಷ್ ಮಾಡುತ್ತೆ ವರ್ಕ್ ಪೀಸ್ ಒಳಗೆ. ಹಾಗೆ ಹೋಲ್ ಹಾಕ್ತಕ್ಕಂಥ ಒಂದು ಅಲ್ಲಿ ನಾವು ಬಳಸ್ತೀವಿ. ಈ ದಿಸ್ ಸ್ಕ್ವೇರ್ ಸ್ಯಾಂಕ್ ಡ್ರಿಲ್ ಏನಿದೆ, ಇಟ್ ಈಸ್ ಆಪರೇಟೆಡ್ ಬೈ ಹ್ಯಾಂಡ್ ಪವರ್. ಇದನ್ನ ಹ್ಯಾಂಡ್ ಪವರ್ನಲ್ಲಿ ನಾವು ಬಳಸ್ತಕ್ಕಂಥದ್ದು. ಇಲ್ಲಿ 9 mm ಇಂದ 20 mm ವರೆಗೂ ಕೂಡ ಡ್ರಿಲ್ ಅನ್ನು ನಾವು ಮಾಡಬಹುದು. ಯಾವುದರಲ್ಲಿ? ಈ ಸ್ಕ್ವೇರ್ ಸ್ಯಾಂಕ್ ಡ್ರಿಲ್ನಲ್ಲಿ. ಸೊ ನಾವು ಲೆಟ್ ಅಸ್ ಕಮ್ ಟು ದ ಎಲಿಮೆಂಟ್ಸ್, ಪಾರ್ಟ್ಸ್ ಆಫ್ ದ ಡ್ರಿಲ್. ಯಾವ ಪಾರ್ಟ್ಸ್ ಇದೆ ಡ್ರಿಲ್ನಲ್ಲಿ ಇದು ತಿಳ್ಕೋಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಪ್ರತಿಯೊಂದು ಪಾರ್ಟ್ ಫಂಕ್ಷನ್ಸ್ ಅನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ಹೆಡ್ ಡ್ರಿಲ್. ಬೋತ್ ಡ್ರಿಲ್ಸ್ ಆರ್ ಗಿವನ್. ನೋಡಿ, ಈ ಕಡೆ ನಿಮಗೆ ಪ್ಯಾರಲಲ್ ಸ್ಯಾಂಕ್ ಡ್ರಿಲ್ ಇದೆ, ಈ ಕಡೆ ಟೇಪರ್ ಸ್ಯಾಂಕ್ ಇದೆ. ಸೊ ದ ಬಾಟಮ್ ವ್ಯೂ ಆಫ್ ದ ಡ್ರಿಲ್ಸ್ ಅನ್ನು ನಾವು ಕೊಟ್ಟಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಒನ್ ಬೈ ಒನ್, ದಟ್ ಈಸ್ ಎ ಪಾಯಿಂಟ್ ಆಂಗಲ್ಸ್. ಎರಡನೇ ಪಾರ್ಟ್ ಬಂದು ಸ್ಯಾಂಕ್. ಮೂರನೇ ಟ್ಯಾಂಕ್, ಬಾಡಿ, ಫ್ಲೂಯಿಡ್ಸ್, ಅಂಡ್ ದೆನ್ ಲ್ಯಾಂಡ್ ಆರ್ ಮಾರ್ಜಿನ್ ಅಂಡ್ ಬಾಡಿ ಕ್ಲಿಯರೆನ್ಸ್, ವೆಬ್. ಸೊ ಯು ಕ್ಯಾನ್ ಸಿ ಇಟ್. ಕೆಳಗಡೆಯಿಂದ ನೀವು ನೋಡೋದಾದ್ರೆ ಎರಡೂ ಡ್ರಿಲ್ಲಲ್ಲಿ ದಿಸ್ ಇಸ್ ಪಾಯಿಂಟ್ ಆ್ಯಂಗಲ್, ದಟ್ ಈಸ್ ಪಾಯಿಂಟ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಫ್ಲೂಯಿಡ್ಸ್. ಆ ಗ್ರೂ ಅಂತ ಏನಿದೆ ಅದನ್ನು ಫ್ಲೂಯಿಡ್ಸ್ ಅಂತ ಕರಿತೀವಿ. ಈ ಫ್ಲೂಯಿಡ್ಸು ಮಧ್ಯದಲ್ಲಿ ಒಂದು ಥಿಕ್ ಇರತಕ್ಕಂಥ ಒಂದು ಪಾರ್ಟ್ ಇದೆ, ಅದನ್ನು ಲ್ಯಾಂಡ್ ಆರ್ ಮಾರ್ಜಿನ್ ಅಂತ ಕರಿತೀವಿ. ಇವೆರಡಕ್ಕೂ ಇರತಕ್ಕಂಥ ಒಂದು ಬಾಡಿ ಕ್ಲಿಯರೆನ್ಸ್ ಕೂಡ ಇಲ್ಲಿದೆ. ಸೊ ಇಲ್ಲಿ ಸ್ಟ್ರೈಟ್ ಸ್ಯಾಂಕ್, ಪ್ಯಾರಲಲ್ ಸ್ಯಾಂಕ್ ಅಂದರೆ ದಿಸ್ ಇಸ್ ದ ಸ್ಯಾಂಕ್, ಇದು ಟೇಪರ್ ಸ್ಯಾಂಕು. ಆ ಟೇಪರ್ ಸ್ಯಾಂಕ್ಗೆ ಟ್ಯಾಂಗ್ ಇದೆ. ಈ ಟ್ಯಾಂಗ್ ಅದು ಸ್ಲೀವ್ ಒಳಗಡೆ ಸ್ಪಿಂಡಲ್ ಒಳಗಡೆ ಹೋಗಿ ಸೆಟ್ ಆಗುತ್ತೆ. ಅದನ್ನು ನಾವು ಬಿಚ್ಚಬೇಕಾದ್ರೆ ಡ್ರಿಫ್ಟನ್ನು ಹಾಕ್ತೀವಿ, ಅದು ಟ್ಯಾಂಕ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತೀವಿ. ಅನ್ನೋದ್ರೆ ಇನ್ನು ಬಾಟಮ್ ಕೆಲವು ನೋಡಿ, ಇಲ್ಲಿ ಮಾರ್ಜಿನ್, ಲ್ಯಾಂಡ್ ಆರ್ ಮಾರ್ಜಿನ್, ಈಲ್ ಅಂತ ಕರಿತೀವಿ, ಫ್ಲೂಯಿಡ್ಸ್ ಅಂತ ಕರಿತೀವಿ, ಲಿಪ್ ಅಂತ ಕರಿತೀವಿ. ದಿಸ್ ಇಸ್ ಅ ಡೆಡ್ ಸೆಂಟರ್ಸ್. ಸೊ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ದಿ ಡ್ರಿಲ್. ನೋಡಿ, ಡ್ರಿಲ್ ಆಕ್ಸಿಸ್. ಈಗ ಡ್ರಿಲ್ ಬಿಟ್ಟನ್ನು ತೆಗೆದುಕೊಂಡ್ರೆ ಈ ಸೆಂಟರ್ ಲೈನ್ ಏನು ಕಾಣ್ತಾ ಇದೆ ಇದನ್ನು ಡ್ರಿಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಇದನ್ನು ಡ್ರಿಲ್ ಲ್ಯಾಂಡ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಫ್ಲೂಟ್. ಸೊ ಇದು ಲೆಂತ್, ಈ ಲಿಪ್ ಲೆಂತ್ ಅಂತ ಕರಿತೀವಿ ಈ ಕಡೆ ಇರೋದನ್ನು. ಇದನ್ನು ಪಾಯಿಂಟ್ ಹ್ಯಾಂಗಲ್. ಸೊ ಇದು ಲಿಪ್ ಎಷ್ಟು ಡೀಪ್ ಇದೆ ಅನ್ನೋದು. ದಿಸ್ ಇಸ್ ಕಾಲ್ಡ್ ಆಲ್ಸೋ ಕಟಿಂಗ್ ಎಡ್ಜಸ್. ಕ್ಲಿಯರೆನ್ಸ್ ಆ್ಯಂಗಲ್ ಅಂತ ನಾವು ಕರಿತೀವಿ ಲಿಪ್ದು. ಚಿಸಲ್ ಹೆಡ್ಜ್ ಆಂಗಲ್. ದ ಕೋರ್ ಥಿಕ್ನೆಸ್, ದಟ್ ಈಸ್ ಕಾಲ್ಡ್ ವೆಬ್ ಅಂತ ಕೂಡ ಕರಿತೀವಿ. ದಿಸ್ ಇಸ್ ದ ಕಟಿಂಗ್ ಎಡ್ಜ್. ದ ಡಯಾಮೀಟರ್ ಆಫ್ ದಿ ಡ್ರಿಲ್ ಇಲ್ಲಿಂದ ಇಲ್ಲಿವರೆಗೆ. ದಿಸ್ ಇಸ್ ದ ಪೆರಿಪೆರಿ, ಫ್ಲ್ಯಾಂಕ್. ಸೊ ದಿಸ್ ಇಸ್ ದ ಲ್ಯಾಂಡ್ ಆರ್ ಮಾರ್ಜಿನ್ ಅಂತ ಕರಿತೀವಿ. ಸೊ ಆಂಗಲ್ ಆಫ್ ದ ಸೆಂಟರ್ ಲೈನ್ ಬಿಟ್ವೀನ್ ದ ಕಟಿಂಗ್ ಎಡ್ಜಸ್ ಇದು. ಸೊ ದಿಸ್ ಇಸ್ ಸೆಂಟರ್ ಲೈನಿಂದ ಇಲ್ಲಿವರೆಗೆ ಇರತಕ್ಕಂಥ ಒಂದು ಆ್ಯಂಗಲ್. ಸೊ ಇದೆಲ್ಲ ಒಂದು ಡ್ರಿಲ್ಲನ್ನು ನೀವು ಯೂಸ್ ಮಾಡಬೇಕಾದ್ರೆ ಪ್ರತಿಯೊಂದು ಆ್ಯಂಗಲ್ಸು ಕೂಡ ಭಾಳ ಮುಖ್ಯ. ಹಾಗಾಗಿ ಡ್ರಿಲ್ ಆ್ಯಂಗಲ್ಸ್ ಅಂತಲೇ ನಿಮಗೆ ಒಂದು ಟಾಪಿಕನ್ನು ನಾನು ಮಾಡ್ತೀನಿ. ಸೊ ಬಟ್ ಈ ಪಾರ್ಟ್ಸ್ನಲ್ಲಿ ಎಲ್ಲವನ್ನು ತಿಳ್ಕೊಳ್ಬೇಕಾಗುತ್ತೆ. ನಾವು ಏನೇನು ಪಾರ್ಟ್ಸ್ ಇದೆ, ಅದರ ಫಂಕ್ಷನ್ಸ್ ಏನು ಅಂತೇಳಿ. ನಾನು ಮೊದಲನೇದು ಪಾಯಿಂಟ್ ಅಂತ ಹೇಳಿ, ನೀವು ಒಂದು ಡ್ರಿಲ್ಲನ್ನು ತೆಗೆದುಕೊಂಡ್ರೆ ಒಂದು ಪಾಯಿಂಟು ಸ್ಯಾಂಕ್ ಅಂತ ಬರುತ್ತೆ. ಸೊ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಡೆಡ್ ಸೆಂಟರ್ ಅಂತ ಕೂಡ ನಾವು ಕರಿತೀವಿ. ಸೊ ದ ಕೋನ್ ಶೇಪ್ಡ್ ಎಂಡ್
ವಿಚ್ ಡಸ್ ದ ಕಟಿಂಗ್ ಇಸ್ ಕಾಲ್ಡ್ ದ ಪಾಯಿಂಟ್. ಕೋನ್ ಶೇಪ್ಡ್ ಎಂಡ್ ಏನು ಬರುತ್ತೆ ಅದನ್ನ ಪಾಯಿಂಟ್. ಇಟ್ ಕನ್ಸಿಸ್ಟ್ ಆಫ್ ಎ ಡೆಡ್ ಸೆಂಟರ್. ಅದರಲ್ಲಿ ಏನಿದೆ ಈ ಪಾಯಿಂಟ್ನಲ್ಲಿ ಡೆಡ್ ಸೆಂಟರ್ ಇದೆ, ಲಿಪ್ ಇದೆ ನೋಡಿ, ಇಲ್ಲಿ ಲಿಪ್ ಇದೆ, ಮತ್ತೆ ಕಟಿಂಗ್ ಎಡ್ಜಸ್ ಮತ್ತೆ ಹೀಲ್ ನೋಡಿ. ಈ ಒಂದು ಬರೀ ಪಾಯಿಂಟ್ ನಲ್ಲಿ ಕೋನ್ ಶೇಪ್ ಪಾಯಿಂಟ್, ಈಗ ಡ್ರಿಲ್ ಬಿಟ್ ಅಂದ್ರೆ ಹಿಂಗೆ ಕೋನ್ ಶೇಪ್ ಇದೆ. ಆ ಕೋನ್ ಶೇಪ್ ಪಾಯಿಂಟ್ ನಲ್ಲಿ ಒಂದು ಡೆಡ್ ಸೆಂಟರ್, ಆ ಕಡೆ ಮತ್ತೆ ಈ ಕಡೆ ಇರತಕ್ಕಂಥದ್ದು ಲಿಪ್ ಅಂತ ಕರಿತೀವಿ. ಸೊ ಆ ಸ್ಪೈರಲ್ ಗ್ರೂಪ್ ಪಾಸ್ ಆಗುತ್ತೆ, ಅದನ್ನ ಫ್ಲೂಟ್ ಅಂತ ಕರಿತೀವಿ. ಅಲ್ಲೇ ಹೋಗ್ತಕ್ಕಂಥದ್ದು ಫ್ಲೂಟ್ ಕೂಡ ಲಿಪ್, ದಟ್ ಈಸ್ ಕಾಲ್ಡ್ ಲಿಪ್ ಇಸ್ ಕಾಲ್ಡ್ ಕಟಿಂಗ್ ಎಡ್ಜಸ್ ಅಂತ ಕೂಡ ನಾವು ಕರಿತೀವಿ. ಮತ್ತೆ ಈ this is the important part. Another one that is called sand. This is the driving end of the drill which is fitted into the machine. ಇದು ಡ್ರೈವಿಂಗ್ ಎಂಡ್, ಅದನ್ನ ಮೆಷಿನ್ಗೆ ಫಿಟ್ ಮಾಡ್ತೀವಿ. ಪ್ಯಾರಲಲ್ ಸ್ಯಾಂಕ್ ಆದರೆ ಚೆಕ್ನಲ್ಲಿ ಫಿಟ್ ಮಾಡ್ತೀವಿ. ಟೇಪರ್ ಸ್ಯಾಂಕ್ ಆದರೆ ಅದನ್ನು ಡೈರೆಕ್ಟ್ ಆಗಿ ಸ್ಪಿಂಡಲ್ಗೆ ನಾವು ಸ್ಲೀವ್ನಲ್ಲಿ ಹಾಕಿ ಫಿಟ್ ಮಾಡ್ತೀವಿ. ಸೊ ಸ್ಟ್ರೈಟ್ ಸ್ಯಾಂಕ್ ಯೂಸ್ ಫಾರ್ ಸ್ಮಾಲ್ ಡಯಾಮೀಟರ್ ಡ್ರಿಲ್ಸ್, ಲಾರ್ಜರ್ ಡಯಾಮೀಟರ್ ಡ್ರಿಲ್ಸ್ ಅಂಡ್ ಸ್ಮಾಲರ್ ಡಯಾಮೀಟರ್ ಡ್ರಿಲ್ಸ್ ಅನ್ನ ನಾವೇನು ಮಾಡ್ಬೋದು, ಟೇಪರ್ ಸ್ಯಾಂಕ್ ನಲ್ಲಿ ಯೂಸ್ ಮಾಡ್ಬೋದು. ಸ್ಟ್ರೈಟ್ ಸ್ಯಾಂಕ್ ಆದರೆ ಸ್ಮಾಲರ್, ಲೆಸ್ ದೆನ್ 13 mm. ಸೊ ಟ್ಯಾಂಕ್ ಪಾರ್ಟ್, ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ಪಾರ್ಟ್ ಆಫ್ ದ ಟ್ಯಾಂಕ್, ಇಲ್ಲಿ ತೋರಿಸ್ತಾ ಇದ್ದೀನಿ. ಟೇಪರ್ ಸ್ಯಾಂಕ್ ಡ್ರಿಲ್ ನಲ್ಲಿ ಮಾತ್ರ ಟ್ಯಾಂಕ್ ಪಾರ್ಟ್ ಬರ್ತಕ್ಕಂಥದ್ದು. ವಿಚ್ ಫಿಟ್ಸ್ ಇನ್ ಟು ದ ಸ್ಲಾಟ್ ಆಫ್ ದ ಡ್ರಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್. ಆ ಡ್ರಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್ ಇರುತ್ತೆ, ಆ ಸ್ಪಿಂಡಲ್ ನಲ್ಲಿ ಆ ಸ್ಲಾಟ್ ಇರುತ್ತೆ, ಅಲ್ಲಿ ಇದು ಫಿಟ್ ಆಗುತ್ತೆ. ದಿಸ್ ಇಸ್ ದಿ ಟ್ಯಾಂಕ್ ಪೋರ್ಷನ್ಸ್. ಅನದರ್ ಒನ್ ಬಾಡಿ. ಈ ಬಾಡಿ ಪೋರ್ಷನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇರತಕ್ಕಂಥದ್ದನ್ನ ನಾವು ಬಾಡಿ ಪೋರ್ಷನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ದ ಪೋರ್ಷನ್ಸ್ ಬಿಟ್ವೀನ್ ದ ಪಾಯಿಂಟ್ ಅಂದ್ರೆ ಈ ಕೋನಿಕಲ್ ಪಾಯಿಂಟ್ ಏನಿದೆ ಅಲ್ಲಿಂದ ಇಲ್ಲಿವರೆಗೆ, ಅಂಡ್ ದ ಸ್ಯಾಂಕ್ ಅಪ್ ಟು ಇಲ್ಲಿವರೆಗೆ, ಏನು ರೀಸಸ್ ಬಿಟ್ರೆ ಸ್ಯಾಂಕ್ ಏನಿದೆ ಇಲ್ಲಿವರೆಗೆ, ಇದು ಇಸ್ ಕಾಲ್ಡ್ ಬಾಡಿ ಆಫ್ ದ ಡ್ರಿಲ್ ಅಂತ ಕರಿತೀವಿ. ದ ಪಾರ್ಟ್ಸ್ ಆಫ್ ದ ಬಾಡಿ, ಈ ಬಾಡಿ ಒಳಗಡೆ ಏನೇನು ಪಾರ್ಟ್ಸ್ ಬರುತ್ತೆ ಎಲ್ಲ ಪಾರ್ಟ್ಸ್ ಏನು ನಾವೇನಂತ ಕರಿತೀವಿ, ಫ್ಲೂಟ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಮಾರ್ಜಿನ್ಸ್ ಇರ್ಬೋದು, ಬಾಡಿ ಕ್ಲಿಯರೆನ್ಸ್ ಇರ್ಬೋದು, ಲಿಪ್ ಇರ್ಬೋದು, ವೆಬ್ ಇರ್ಬೋದು, ಕಟಿಂಗ್ ಎಡ್ಜಸ್ ಅಂತ ಏನು ಕರಿತೀವಿ ಲಿಪ್. ಸೊ ದಿಸ್ ಆರ್ ಆಲ್ ಕಮ್ ಇನ್ ಬಾಡಿ ಒಳಗಡೆ ಇಂಟೆಗ್ರಲ್ ಪಾರ್ಟ್ಸ್ ಇವೆಲ್ಲ. ಅನದರ್ ಒನ್ ಪಾರ್ಟ್ ದಟ್ ಈಸ್ ಕಾಲ್ಡ್ ಫ್ಲೂಟ್ಸ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್. ಸ್ಪೈರಲ್ ಫ್ಲೂಟ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಫ್ಲೂಟ್ಸ್ ಹೋಗಿದೆ, ಸುರುಳಿ ಆಕಾರದಲ್ಲಿ ಈಗ ಹೋಗುತ್ತೆ. ಫ್ಲೂಟ್ಸ್ ಆರ್ ದ ಸ್ಪೈರಲ್ ಗ್ರೂವ್ಸ್ ವಿಚ್ ರನ್ ಟು ದ ಲೆಂತ್ ಆಫ್ ದ ಡ್ರಿಲ್. ಆ ಡ್ರಿಲ್ ಲೆಂತ್ ವರೆಗೆ, ಬಾಡಿ ಎಷ್ಟು ದೂರ ಇರುತ್ತೆ ಅಲ್ಲಿವರೆಗೆ. The flutes help from the cutting edges to curl the chips and allow this come out. ಈ ಫ್ಲೂಟ್ಸ್ ಏನು ಮಾಡುತ್ತಪ್ಪ ಅಂದರೆ, ಈ ಚಿಪ್ಸ್ ಬರುತ್ತಲ್ಲ ಮೆಟಲ್ ಅನ್ನು ಡ್ರಿಲ್ ಮಾಡುವಾಗ ಅದನ್ನು ಹೊರಗಡೆ ಹಾಕಲಿಕ್ಕೆ, ಮತ್ತೆ ಕೂಲೆಂಟನ್ನು ಕಟಿಂಗ್ ಎಡ್ಜಸ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ. ನಾವೇನು ಕೂಲೆಂಟ್ ಅಪ್ಲೈ ಮಾಡ್ತೀವಿ ಅದು ಕಟಿಂಗ್ ಎಡ್ಜಸ್ಸನ್ನು ಕೂಲ್ ಮಾಡಲಿಕ್ಕೆ, ಆ ಕಟಿಂಗ್ ಎಡ್ಜಸ್ಗೆ ಕೂಲೆಂಟನ್ನು ಸಪ್ಲೈ ಮಾಡಲಿಕ್ಕೆ ಈ ಫ್ಲೂಟ್ಸು ನಮಗೆ ಹೆಲ್ಪನ್ನು ಮಾಡುತ್ತೆ. ದ ಫ್ಲೂಟ್ಸ್ ಹೆಲ್ಪ್ಸ್ ಟು ಫಾರ್ಮ್ ದ ಕಟಿಂಗ್ ಎಡ್ಜಸ್ and to curl the chips and allow this come out the coolant to flow the cutting edges. And land or margin ಅಂತ ಇದೆ ನೋಡಿ ಇಲ್ಲಿ. ದಿಸ್ ಇಸ್ ದ ಲ್ಯಾಂಡ್ ಆರ್ ಮಾರ್ಜಿನ್. ಇದು ಸ್ವಲ್ಪ ಥಿಕ್ ಜಾಗ, ಲ್ಯಾಂಡ್ ಅಂತ ಕೂಡ ಕರಿತೀವಿ, ಮಾರ್ಜಿನ್ ಅಂತ ಕರಿತೀವಿ. ಇಸ್ ದ ನ್ಯಾರೋ ಸ್ಟ್ರಿಪ್, ಅದು ಒಂದು ನ್ಯಾರೋ ಸ್ಟ್ರಿಪ್ ವಿಚ್ ಎಕ್ಸ್ಟೆಂಡ್ಸ್ ಟು ದ ಎಂಟೈರ್ ಲೆಂತ್ ಆಫ್ ದ ಫ್ಲೂಟ್. ಫ್ಲೂಟ್ ಎಷ್ಟು ಉದ್ದ ಇದೆ ಅಂದರೆ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆದರೆ ಅಪ್ ಟು ಬಾಡಿ ಲೆಂತ್ ವರೆಗೆ ಎಲ್ಲೇ ಏನು ಫ್ಲೂಟ್ಸ್ ಬರುತ್ತೆ ಅಲ್ಲಿವರೆಗೆ ಒಂದು ನ್ಯಾರೋ ಸ್ಟ್ರಿಪ್ ತರ ಇರುತ್ತೆ. ಈ ಲ್ಯಾಂಡ್ ಅಥವಾ ಮಾರ್ಜಿನ್ ಏನಿದೆ, ನಾವು ಡಯಾಮೀಟರ್ನ ಮೆಜರ್ ಮಾಡಬೇಕಾದ್ರೆ ದ ಡಯಾಮೀಟರ್ ಆಫ್ ದ ಡ್ರಿಲ್ ಇಸ್ ಮೆಜರ್ಡ್ ಅಕ್ರಾಸ್ ದಿ ಲ್ಯಾಂಡ್ ಅಂಡ್ ಮಾರ್ಜಿನ್. ಲ್ಯಾಂಡ್ ಮತ್ತು ಮಾರ್ಜಿನ್ ನಡುವೆನೆ ನಾವು ಆ ಡ್ರಿಲ್ ಬಿಟ್ಟು ಡಯಾಮೀಟರ್ನ ನಾವು ಮೆಜರ್ ಮಾಡ್ತಕ್ಕಂಥದ್ದು. ದೀಸ್ ಆರ್ ಆಲ್ ದಿ ಟು ಇಂಪಾರ್ಟೆಂಟ್ ಪಾರ್ಟ್ಸ್. ಅನದರ್ ಪಾರ್ಟ್ ಒನ್ ಇಸ್ ಕಾಲ್ಡ್ ಬಾಡಿ ಕ್ಲಿಯರೆನ್ಸ್ ಅಂತ ನಾವು ಕರಿತೀವಿ. ಸೊ ಈ ಬಾಡಿ ಕ್ಲಿಯರೆನ್ಸ್ ನೋಡಿ ಇಲ್ಲಿ ತೋರಿಸಿದ್ದೀನಿ ಆ ಒಂದು ಪಾರ್ಟನ್ನು. ಬಾಡಿ ಕ್ಲಿಯರೆನ್ಸ್. ಬಾಡಿ ಕ್ಲಿಯರೆನ್ಸ್ ಇಸ್ ದ ಪಾರ್ಟ್ ಆಫ್ ದ ಬಾಡಿ ವಿಚ್ ರೆಡ್ಯೂಸ್ ಇನ್ ಡಯಾಮೀಟರ್ ಟು ಕಟ್ ಡೌನ್ ದ ಫ್ರಿಕ್ಷನ್ ಬಿಟ್ವೀನ್ ದ ಡ್ರಿಲ್ ಅಂಡ್ ದ ಹೋಲ್ ಬೀಯಿಂಗ್ ಡ್ರಿಲ್. ಈ ಬಾಡಿ ಕ್ಲಿಯರೆನ್ಸ್ ಯಾಕೆ ಕೊಟ್ಟಿರ್ತಾರೆ ಅಂದರೆ, ಈ ಡ್ರಿಲ್ ಡಯಾಮೀಟರ್ ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ರೆಡ್ಯೂಸ್ ಮಾಡಿರ್ತಾರೆ. ಯಾತಕ್ಕೆ ಅಂದರೆ ಅದು ಫ್ರಿಕ್ಷನ್ಸ್ ಆಗುತ್ತೆ. ಒಂದೇ ಡಯಾಮೀಟರ್ನ ನೀವು ಕೊಟ್ಬಿಟ್ರೆ ಏನಾಗುತ್ತೆ, ಅದು ಫ್ರಿಕ್ಷನ್ಸ್ ಆಗುತ್ತೆ ಡ್ರಿಲ್ಲು ಮತ್ತು ವರ್ಕ್ನ ನಡುವೆ. ಡ್ರಿಲ್ಲು ಮತ್ತು ವರ್ಕ್ನ ನಡುವೆ ಫ್ರಿಕ್ಷನ್ಸ್ ಆಗುತ್ತೆ. ಹಾಗಾಗಿ ಈ
ಬಾಡಿ ಕ್ಲಿಯರೆನ್ಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಈ ಡಯಾಮೀಟರ್ ಆಫ್ ದ ಡ್ರಿಲ್ಸ್ ಅನ್ನ ಸ್ವಲ್ಪ ರೆಡ್ಯೂಸ್ ಮಾಡಿರ್ತಾರೆ. ಯಾತಕ್ಕೆ ಅಂದರೆ ಟು ರೆಡ್ಯೂಸ್ ದ ಫ್ರಿಕ್ಷನ್ ವೈಲ್ ಕಟ್ ಡಯಾಮೀಟರ್ನ ರೆಡ್ಯೂಸ್ ಮಾಡಿರ್ತಾರೆ ಟು ಕಟ್ ಡೌನ್ ದ ಫ್ರಿಕ್ಷನ್, ಕಡಿಮೆ ಮಾಡಲಿಕ್ಕೆ. ಡ್ರಿಲ್ಲು ಮತ್ತು ಹೋಲ್ ನಡುವೆ ಏನು ಫ್ರಿಕ್ಷನ್ಸ್ ಆಗ್ತಾ ಇರುತ್ತೆ ಮೆಟಲ್ ಬಗ್ಗೆ, ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಬಾಡಿ ಕ್ಲಿಯರೆನ್ಸ್ ಅನ್ನು ಕೊಡ್ತಾರೆ. Another one is called web. ನೋಡಿ, ದಿಸ್ ಇಸ್ ದ ವೆಬ್ ಪೋರ್ಷನ್ಸ್. ಏನೋ ಸ್ಪೈರಲ್ ಫ್ಲೂಟ್ಸ್ ಹಿಂಗೆ ಇಟ್ಕೊಂಡು ಹೋದ್ರೆ ಒಂದು ಥಿಕ್ ಮೆಟಲ್ ಸಿಗುತ್ತೆ ಆ ಫ್ಲೂಟ್ಸ್ ಹೋದಾಗೇನೆ ನಿಮಗೆ. ಸೊ ವೆಬ್ ಇಸ್ ದ ಮೆಟಲ್ ಕಾಲಮ್ ವಿಚ್ ಸಪರೇಟ್ಸ್ ದ ಫ್ಲೂಟ್ಸ್. ಇಟ್ ಗ್ರ್ಯಾಜುಯಲಿ ಇನ್ಕ್ರೀಸ್ ಇನ್ ಥಿಕ್ನೆಸ್. ಹೋಗ್ತಾ ಒಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಸ್ಯಾಂಕ್ ಕಡೆ ಹೋಗ್ತಾ ಇದೆ. ದಟ್ ಈಸ್ ಕಾಲ್ಡ್ ವೆಬ್. ಇಲ್ಲಿ ತೋರಿಸಿದ್ದೀನಿ. ಸೊ ದಿಸ್ ಈಸ್ ಕಾಲ್ಡ್ ವೆಬ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಪಾಯಿಂಟ್ ಆ್ಯಂಗಲ್ ಅಂಡ್ ಕ್ಲಿಯರೆನ್ಸ್ ಆ್ಯಂಗಲ್. ಪಾಯಿಂಟ್ ಆ್ಯಂಗಲ್ ಅಂತ ನಾವೇನು ಕರಿತೀವಿ, ದ ಪಾಯಿಂಟ್ ಆ್ಯಂಗಲ್ ಇಸ್ ದ ಕಟಿಂಗ್ ಆ್ಯಂಗಲ್. ಅಂಡ್ ಫಾರ್ ಜನರಲ್ ಇದು ಬೇರೆ ಬೇರೆ ಆಗುತ್ತೆ, ಬಟ್ ಜನರಲ್ ಪರ್ಪಸ್ ವರ್ಕ್ಗೆ ಇಟ್ ಈಸ್ 118 ಡಿಗ್ರಿ, 118 ಡಿಗ್ರಿ ಪಾಯಿಂಟ್ ಆ್ಯಂಗಲ್. ನೋಡಿ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ಪಾಯಿಂಟ್ ಆ್ಯಂಗಲ್. ದಿಸ್ ಆ್ಯಂಗಲ್ ಈಸ್ 118 ಡಿಗ್ರಿ. ದ ಕ್ಲಿಯರೆನ್ಸ್ serves the purpose of clearing the back of the lip from the flooring with the work. It is mostly 8 degree. ಇನ್ನೊಂದು ಕ್ಲಿಯರೆನ್ಸ್ ಆ್ಯಂಗಲ್ ಅಂತ ಹೇಳಿದ್ದೀನಿ ನಾನು, ಇಲ್ಲಿ ತೋರಿಸಿದ್ದೀನಿ. ಸಾಮಾನ್ಯವಾಗಿ ಲಿಪ್ ಅಂತ ಏನು ಕೊಟ್ಟಿರ್ತೀವಿ, ಲಿಪ್ ಇನ್ ದ ಬ್ಯಾಕ್ ಒಂದು ಫೌಲಿಂಗ್ ಮಾಡಿರ್ತಾರೆ ಅದನ್ನು ವರ್ಕ್ಗೆ. ಸಾಮಾನ್ಯವಾಗಿ ಕ್ಲಿಯರೆನ್ಸ್ ಆ್ಯಂಗಲ್ 8 to 15 ಡಿಗ್ರಿ ಇರುತ್ತೆ. ಇಟ್ ಇಸ್ ಮೋಸ್ಟ್ಲಿ 8 ಡಿಗ್ರಿ 8ರಿಂದ 15 ಡಿಗ್ರಿವರೆಗೂ ಕ್ಲಿಯರೆನ್ಸ್ ಆ್ಯಂಗಲನ್ನು ಕೊಡ್ತಾರೆ ಜನರಲ್ ಆಗಿ. ಬಟ್ ಇಸ್ ಜನರಲಿ ಇಟ್ ಈಸ್ 8 ಡಿಗ್ರಿ. ದಿಸ್ ಇಸ್ ದ ಕ್ಲಿಯರೆನ್ಸ್ ಆ್ಯಂಗಲ್, ಆ ಲಿಪ್ಪಿಂದ ಇರ್ತಕ್ಕಂಥದ್ದು. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದಿ ಡ್ರಿಲ್. ಟ್ಯಾಂಕ್, ಸ್ಯಾಂಕ್, ರೀಸಸ್, ಬಾಡಿ ಬಂದರೆ ಫ್ಲೂಟ್ಸ್, landar margins, body clearance, and then bottom of the cutting point ಬಂದರೆ ನೀವಲ್ಲಿ ಡೆಡ್ ಸೆಂಟರ್ ಅಂತ ಕರಿತೀವಿ, ವೆಬ್ ಅಂತ ಕರಿತೀವಿ, ಮತ್ತು ಈಲ್ ಅಂತ ಕರಿತೀವಿ, ಮತ್ತು ಅದರ ಜೊತೆಗೆ ವಾಟ್ ಈಸ್ ಕಾಲ್ಡ್ ಲಿಪ್ ಅಂತ ಕರಿತೀವಿ. ದಟ್ ಈಸ್ ಕಟಿಂಗ್ ಎಡ್ಜಸ್. ಇನ್ನು ಕಟಿಂಗ್ ಪಾಯಿಂಟ್ ಬಂದರೆ 118 ಡಿಗ್ರಿ. ಆಫ್ ಆ್ಯಂಗಲ್ ಅಂದರೆ 59 ಡಿಗ್ರಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒನ್ಸ್ ಅಗೈನ್ ಒಂದು ಇಲ್ಲಿ ನಿಮಗೆ ನಾಮೆನ್ಕ್ಲೇಚರ್ ಆಫ್ ದಿ ಜಾಮಿಟ್ರಿ ಆಗಿರುತ್ತೆ ಅಂತೇಳಿ ಈ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ದಿಸ್ ಇಸ್ ದ ಸ್ಯಾಂಗ್, ದಿಸ್ ಇಸ್ ದ ಬಾಡಿ. ಇಲ್ಲಿ ಫ್ಲೂಟ್ ಇದೆ. ಎಲಿಕ್ಸ್ ಆ್ಯಂಗಲ್ ಅಂತ ನಾವು ಕರಿತೀವಿ. ಎಲಿಕ್ಸ್ ಆ್ಯಂಗಲ್ ನಾನು ನಿಮಗೆ ಆ್ಯಂಗಲ್ಸ್ ಬಂದಾಗ ತೋರಿಸ್ತೀನಿ. ಆ ಸೆಂಟ್ರಲ್ ಆ್ಯಕ್ಸಿಸ್ಗೆ ಮತ್ತು ಏನು ಒಂದು ಲ್ಯಾಂಡ್ ಮಾರ್ಜಿನ್ಸ್ ಬರುತ್ತೆ ಅದಕ್ಕಿರ್ತಕ್ಕಂಥ ಒಂದು ಆ್ಯಂಗಲನ್ನು ನಾವು ಎಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಡ್ರಿಲ್ ಆ್ಯಕ್ಸಿಸ್ ಇದೆ, ಈಲ್ ಇದೆ, ಲ್ಯಾಂಡ್ ಇದೆ, ಬಾಡಿ ಕ್ಲಿಯರೆನ್ಸ್, ಲೀಡ್ ಆಫ್ ದ ಎಲಿಕ್ಸ್, ಓವರಾಲ್ ಲೆಂತ್, ಸೊ ಬಾಡಿ ಡಯಾಮೀಟರ್ಸು, ಪಾಯಿಂಟ್ ಆ್ಯಂಗಲ್ಸು, ಲಿಪ್ ಲೆಂತು, ಲಿಪ್ಪು ಔಟ್ರ್ ಕಾರ್ನರಿಂದ ತೆಗೆದುಕೊಂಡಿದ್ದಾನೆ. ಸೊ ದಿಸ್ ಆರ್ ಆಲ್ ದಿ ಜಾಮಿಟ್ರಿ. ನೋಡಿ ಈ ಒಂದು ಚಿತ್ರದಲ್ಲಿ ನಿಮಗೆ ಚಿಸಲ್ ಹೆಡ್ಜಸ್ಸು, ಕಟಿಂಗ್ ಲಿಪ್ಸ್ ಆ ಕಡೆ ಈ ಕಡೆ ಇರ್ತಕ್ಕಂಥದ್ದು, ಫ್ಲೂಟ್, ಪ್ಲ್ಯಾಂಕ್ ಫೇಸ್, ಅದನ್ನು ಫೇಸ್ ಅಂತ ಕೂಡ ನಾವು ಕರಿತೀವಿ. ಒಂದು ಕಡೆ ಪ್ಲ್ಯಾಂಕ್ ಫೇಶು, ಇನ್ನೊಂದು ಕಡೆ ರ್ಯಾಕ್ ಫೇಶು. ಸೊ ಇವೆರಡರ ನಡುವೆ ಇರ್ತಕ್ಕಂಥದ್ದೇ ಪಾಯಿಂಟ್ ಆ್ಯಂಗಲ್. ಸೊ ಇದು ಬಾಡಿ ಕ್ಲಿಯರೆನ್ಸ್ ಬೇಕೇ ಬೇಕಿಲ್ಲ ಅಂದರೆ ರಬ್ಬಿಂಗ್ ಆಗುತ್ತೆ. ಸೊ ದಿಸ್ ಈ ಬ್ಲಾಕ್ನಲ್ಲಿ ತೋರಿಸಿರ್ತಕ್ಕಂಥದ್ದು ಕಟಿಂಗ್ ಎಡ್ಜು. ಸೊ ದಿಸ್ ಈಸ್ ಈಲ್ ಪೋರ್ಷನ್, ದಿಸ್ ಇಸ್ ದ ಚಿಸಲ್ ಎಡ್ಜ್. ಐನ್ ಕಟಿಂಗ್ ಪಾಯಿಂಟ್ ಅಂತ ಏನು ಕರೀತಾರೆ, ಇಸ್ ಕಾಲ್ಡ್ ಚಿಸಲ್. ದಿಸ್ ಇಸ್ ದ ಜಾಮಿಟ್ರಿ ಆರ್ ಪಾರ್ಟ್ಸ್ ಆಫ್ ದ ಡ್ರಿಲ್. ಸೊ ಅನದರ್ ಒನ್ ಡ್ರಿಲ್, ಈ ಫ್ಲಾಟ್ ಡ್ರಿಲ್, ಟ್ವಿಸ್ಟ್ ಡ್ರಿಲ್ ಇದ್ದಾಗ ಇನ್ನೊಂದು ಡೀಪ್ ಹೋಲ್ ಡ್ರಿಲ್ಸ್ ಅಂತ ಬಂದಿದೆ. ಸೊ ದಿಸ್ ಈಸ್ ಡೀಪ್ ಹೋಲ್ ಡ್ರಿಲ್ಸ್. ಈ ರೀತಿ ಇರುತ್ತೆ. ದಿಸ್ ಇಸ್ ದ ಡೀಪ್ ಹೋಲ್ ಡ್ರಿಲ್ಸ್. These deep hole drills are used. ಎಲ್ಲಿ ಇದನ್ನು ಬಳಸ್ತಾರೆ? ಡೀಪ್ ಹೋಲ್ ಡ್ರಿಲ್ಲಿಂಗ್ ಇಸ್ ಡನ್ ಬೈ ಯೂಸಿಂಗ್ ಎ ಟೈಪ್ ಆಫ್ ಡ್ರಿಲ್ ನೋನ್ ಆಸ್ ಡಿ-ಬಿಟ್. ತುಂಬ ಡೀಪ್ ಪ್ರೆಷರೈಸ್ಡ್ ಮಾಡಿ ತುಂಬ ಲೆಂತಿ ಡ್ರಿಲ್ಸನ್ನು ಮಾಡಬೇಕು. ಅಲ್ಲಿ ಈ ಡಿ-ಬಿಟ್ಟನ್ನು ಯೂಸ್ ಮಾಡ್ತಾರೆ. ಇದು ಏನಪ್ಪ ಅಡ್ವಾಂಟೇಜಸ್ ಅಂದರೆ ನೋಡಿ, ಇಲ್ಲಿ ಹೋಲ್ಸ್ ಏನಿದೆ, ಕಟ್ಟಿಂಗ್ ಪಾಯಿಂಟ್ಸ್ ಎಲ್ಲಿ ಕಟ್ ಆಗ್ತಾ ಇರುತ್ತೆ ಅಲ್ಲಿಗೆ ನಾವು ಫೋರ್ಸ್ಫುಲಿ ಏನು ಮಾಡಬೇಕಾಗುತ್ತೆ, ಈ ಕೂಲೆಂಟನ್ನು ಹಾಕಬೇಕಾಗುತ್ತೆ, ಕಟಿಂಗ್ ಫ್ಲೂಯಿಡನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆ ಪ್ರೆಷರೈಸ್ಡ್ ಕಟಿಂಗ್ ಫ್ಲೂಯಿಡನ್ನು ಹಾಕಲಿಕ್ಕೆ ಯಾವುದು ಈ ಡೀಪ್ ಹೋಲ್ ಡ್ರಿಲ್, ದಟ್ ಮೀನ್ಸ್ ಡಿ-ಬಿಟ್ ಅಂತ ಕರಿತೀವಿ. ಇಟ್ ಈಸ್ ಹೆಲ್ಪ್ಫುಲ್. ಇಟ್ ಈಸ್
ಎಲ್. ಸೊ ಡೀಪ್ ಹೋಲ್ ಡ್ರಿಲ್ಲಿಂಗ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡೀಪ್ ಹೋಲ್ ಅನ್ನ ಡ್ರಿಲ್ ಮಾಡುವಂತ ಸಂದರ್ಭದಲ್ಲಿ ಈ ಡಿ ಬಿಟ್ಸ್ ಅನ್ನ ಬಳಸ್ತಾರೆ. ಈ ಎಲಿಕ್ಸ್ ಆಂಗಲ್ ಅಂತ ಕರಿತೀವಿ. ಈ ಯಾವುದರಲ್ಲಿ ಡಿಫರೆಂಟ್ ಮೆಟೀರಿಯಲ್ ನಾನು ಹೇಳಿದೆ ಕೆಲವು ಎಲಿಕ್ಸ್ ಆಂಗಲ್ಸ್ ಅನ್ನ ನಾವು ಬಳಸ್ತೀವಿ. ಡ್ರಿಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ವೆರಿಂಗ್ ಎಲಿಕ್ಸ್ ಆಂಗಲ್ ಫಾರ್ ಡ್ರಿಲ್ಲಿಂಗ್ ಡಿಫರೆಂಟ್ ಮೆಟೀರಿಯಲ್ಸ್. ಬೇರೆ ಬೇರೆ ಮೆಟೀರಿಯಲ್ಸ್ಗೆ ಬೇರೆ ಬೇರೆ ಆಂಗಲ್ಸ್ ಇರುತ್ತೆ. ಜನರಲ್ ಪರ್ಪಸಸ್ 27.5 ಡಿಗ್ರಿ ಅಂತ ಹೇಳಿದೆ. ಈ 27.5 ಡಿಗ್ರಿ ಇರ್ತಕ್ಕಂಥದ್ದು ನಾವೇನು ವರ್ಕ್ಶಾಪ್ನಲ್ಲಿ MS ಮೇಲೆ ಕ್ಯಾಸ್ಟ್ ಐರನ್ ಮೇಲೆ ಡ್ರಿಲ್ ಅನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ ಒಂದು ಡ್ರಿಲ್ ಎಲಿಕ್ಸ್ ಆಂಗಲ್ 27.5 ಡಿಗ್ರಿ ಇರುತ್ತೆ. ಇನ್ನು ಸ್ಲೋ ಎಲಿಕ್ಸ್ ಡ್ರಿಲ್ ಯೂಸ್ಡ್ ಆನ್ ಮೆಟೀರಿಯಲ್ಸ್ ಅಂದರೆ ಕಡಿಮೆ ಸ್ಲೋ ಅಂದರೆ ಲೆಸ್ ಇರ್ತಕ್ಕಂಥದ್ದು ಸಾಫ್ಟ್ ಮೆಟೀರಿಯಲ್ ಲೈಕ್ ಬ್ರಾಸು, ಗನ್ ಮೆಟಲ್ಲು, ಫಾಸ್ಫರಸ್ ಬ್ರಾಂಜು, ಪ್ಲಾಸ್ಟಿಕ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ಕ್ವಿಕ್ ಎಲಿಕ್ಸ್ ಡ್ರಿಲ್ ಅಂತ ಬರುತ್ತೆ. ಕಾಪರ್, ಅಲ್ಯೂಮಿನಿಯಂ ಅಂಡ್ ಅದರ್ ಸಾಫ್ಟ್ ಮೆಟೀರಿಯಲ್ಸ್ನಲ್ಲಿ ಇಲ್ಲಿ 3 ಚಿತ್ರ ಕೊಟ್ಟಿದ್ದೀವಿ ABCD ಅಂತೇಳಿ. ಸೊ ದಿಸ್ ಎ ಏನು ಚಿತ್ರ ಇದೆ, ಈ ಎಲಿಕ್ಸ್ ಆಂಗಲ್ ಇಲ್ಲಿ ಸೆಂಟ್ರಿಂದ ಪಾಸ್ ಆಗುತ್ತೆ, ಈ ಆಕ್ಸಿಸ್ ಲೈನಿಂದ ಇಲ್ಲಿಗೆ ಬರುತ್ತೆ. So generally that is 27.5 degree. So this is B. It is used for brass, gunmetal, phosphorus branch and plastic. This is for B. Slow helix angle. Quick helix drill. Aluminium, copper, soft material ಅಲ್ಲಿ ಬಳಸ್ತಕ್ಕಂಥದ್ದು. This is called C. ಏನು ಚಿತ್ರದಲ್ಲಿದೆ that 3 different helix angle ಇರತಕ್ಕಂಥ ಒಂದು ಚಿತ್ರ. ಜನರಲ್ ಆಗಿ 27.5 ಡಿಗ್ರಿ. ಅದು ಮೈಲ್ಡ್ ಸ್ಟೀಲು, ಕ್ಯಾಸ್ಟ್ ಐರನ್ ಅಲ್ಲಿ ನಾವು ಬಳಸ್ತೀವಿ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಟೆಸ್ಟ್ ಪೋರ್ಷನ್ಸ್. ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಡ್ರಿಲ್, ವಾಟ್ ಈಸ್ ಡ್ರಿಲ್ಲಿಂಗ್, ಡ್ರಿಲ್ ಅಂದ್ರೇನು, ಡ್ರಿಲ್ಲಿಂಗ್ ಅಂದ್ರೇನು, ಯಾವ ಟೈಪ್ಸ್ ಜನರಲ್ ಟೈಪ್ ಡ್ರಿಲ್ಸ್ ಅನ್ನು ನಾವು ಬಳಸ್ತೀವಿ. ಪ್ಯಾರಲಲ್ ಸ್ಯಾಂಗ್ ಡ್ರಿಲ್ ಆಗಿರುತ್ತೆ, ಟೇಪರ್ ಸ್ಯಾಂಗ್ ಡ್ರಿಲ್ ಆಗಿರುತ್ತೆ, ಅಂದರೆ ದಟ್ ಮೀನ್ಸ್ ಟ್ವಿಸ್ಟ್ ಡ್ರಿಲ್ನಲ್ಲಿ. ಮತ್ತು ಫ್ಲಾಟ್ ಡ್ರಿಲ್ಸ್ ಹೇಗಿರುತ್ತೆ, ಅದರದ್ದು ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಎಲ್ಲ HSS ಮೆಟೀರಿಯಲ್, ಯಾವ ಮೆಟೀರಿಯಲ್, ಐ ಕಾರ್ಬನ್ ಸ್ಟೀಲ್, ಐ ಸ್ಪೀಡ್ ಸ್ಟೀಲ್ನಲ್ಲಿ ನಾವು ಮಾಡಿರ್ತೀವಿ, ಮತ್ತು ಅದರ ಸ್ಪೆಸಿಫಿಕೇಶನ್ಸ್ ಡ್ರಿಲ್ದು ಜೊತೆಗೆ ಪಾರ್ಟ್ಸ್ ಆಫ್ ದ ಡ್ರಿಲ್, ಓವರ್ ಆಲ್ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಕಮ್ ಟು ದಿ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ದ ಟಾಪಿಕ್. ಮ್ಯಾಚ್ ದಿ ಫಾಲೋಯಿಂಗ್. ಫಸ್ಟ್ ಇಲ್ಲಿ ಒಂದು ಟೇಪರ್ ಸ್ಯಾಂಗ್ ಡ್ರಿಲ್ಲನ್ನು ಕೊಟ್ಟಿದ್ದಾನೆ, ಮತ್ತೆ ಈಗ ನೀವು ಮ್ಯಾಚ್ ಮಾಡಿ. ಈಗ ಡ್ರೈವಿಂಗ್ ಎಂಡ್ ಆಫ್ ದ ಡ್ರಿಲ್ ಅಂತ ಪಾರ್ಟ್ಸ್ ಮತ್ತು ಯೂಸಸ್, ನಾನು ಯೂಸಸ್ ಹೇಳ್ತೀನಿ. ಈಗ ಡ್ರೈವಿಂಗ್ ಹ್ಯಾಂಡ್ ಯಾವುದು ದಟ್ ಈಸ್ ಕಾಲ್ಡ್ ಸ್ಯಾಂಗ್ ಇಸ್ ದ ಡ್ರೈವಿಂಗ್. ನೋಡಿ ಇಲ್ಲಿ ಟೇಪರ್ ಸ್ಯಾಂಗ್ B ಅಂತ ತೋರಿಸಿದಾನಲ್ಲ, ಇದೇ ಡ್ರೈವಿಂಗ್. ಪ್ಯಾಸೇಜ್ ಫಾರ್ ದ ಕೂಲೆಂಟ್ ಫ್ಲೋ, ಕೂಲೆಂಟ್ ಹೋಗ್ಲಿಕ್ಕೆ, ಚಿಪ್ಸ್ ಬರಲಿಕ್ಕೆ ಒಂದು ಪ್ಯಾಸೇಜ್ ಇದೆ, ಅದನ್ನ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಫ್ಲೂಟ್ ಅಂತ ಹೇಳಿದ್ದೀನಿ. ಎಲ್ಲಿದೆ ಇಲ್ಲಿ ಫ್ಲೂಟು? ಸೊ ದಟ್ ಈಸ್ D ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ D. ಸೊ ಮೆಜರ್ಮೆಂಟ್, ಮೂರನೇದಕ್ಕೆ ಬರೋಣ. ಮೆಜರ್ಮೆಂಟ್ ಅಕ್ರಾಸ್ ದೀಸ್ ಇಸ್ ದ ಡಯಾಮೀಟರ್ ಆಫ್ ದ ಡ್ರಿಲ್. ನಾನು ಡ್ರಿಲ್ ಡಯಾಮೀಟರ್ನ ಎಕ್ಸಾಕ್ಟ್ ಮೆಜರ್ಮೆಂಟ್ ಮಾಡಲಿಕ್ಕೆ ಎಲ್ಲಿ ಮಾಡಬೇಕು ಅಂತ ಹೇಳಿದೆ, ಲ್ಯಾಂಡಾರ್ ಮಾರ್ಜಿನ್ ಏನಿದೆ ಹಾಗಾಗಿ. ಸೊ ಯಾವುದು ಲ್ಯಾಂಡಾರ್ ಮಾರ್ಜಿನ್? ಸೊ ಇಲ್ಲಿದೆ ನೋಡಿ, ದಿಸ್ ಇಸ್ C. ದಿಸ್ ಸ್ಪಾಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಸ್ಲಿಪ್ಪಿಂಗ್ ಆಫ್ ಡ್ರಿಲ್ ವೈಲ್ ರೊಟೇಟಿಂಗ್. ಈ ಡ್ರಿಲ್ಲು ಸ್ಲಿಪ್ ಆಗೋದನ್ನು ರೊಟೇಟ್ ಆಗುವಾಗ ತಪ್ಪಿಸುತ್ತೆ ಈ ಒಂದು ಭಾಗ. ಯಾವ ಭಾಗ? ಎಸ್, ದಟ್ ಈಸ್ ಕಾಲ್ಡ್ ಟ್ಯಾಂಕ್ ಪಾರ್ಟ್. ಸೊ ಇಲ್ಲಿದೆ ನೋಡಿ ಟ್ಯಾಂಕ್. ಎಲ್ಪ್ಸ್ ಟು ಫಾರ್ಮ್ ದ ಕಟಿಂಗ್ ಎಡ್ಜಸ್. ಕಟಿಂಗ್ ಎಡ್ಜ್ ಅನ್ನ ಫಾರ್ಮ್ ಮಾಡಲಿಕ್ಕೆ ಎಲ್ಪ್ ಮಾಡೋದು ಯಾವ ಪಾರ್ಟು? ಎಸ್, ಯಾವ ಪಾರ್ಟು? ದಟ್ ಈಸ್ ಫ್ಲೂಟ್. ಫ್ಲೂಟ್ ಏನಿದೆ ಅದೇ, ಅಲ್ಲೇ ನಾವು ಇಲ್ಲಿ ಕಟಿಂಗ್ ಎಡ್ಜಸ್ ಇಲ್ಲೇ ಮಾಡ್ತಕ್ಕಂಥದ್ದು. ದಟ್ ಹೆಲ್ಪ್ ಟು form the cutting edges. So choose the correct answer in the examinations pattern. What is the name of the portion left between the flutes in a drill? Lip, web, point, sand. ನೋಡಿ ಫಸ್ಟ್ ಏನಿದೆ, ನೇಮ್ ಆಫ್ ದ ಪೋರ್ಷನ್ ಲೆಫ್ಟ್ ಬಿಟ್ವೀನ್ ದ ಫ್ಲೂಟ್ಸ್ ಇನ್ ಎ ಡ್ರಿಲ್. ಫ್ಲೂಟ್ಸ್ ಏನು ಬರುತ್ತೆ, ಎರಡು ಫ್ಲೂಟ್ಸ್ ಅನ್ನ ಮಧ್ಯೆ ಇರ್ತಕ್ಕಂಥದ್ದು ಲ್ಯಾಚ್ ಇರ್ತಕ್ಕಂಥ ಒಂದು ಪಾರ್ಟ್ಗೆ ನಾವೇನಂತ ಕರಿತೀವಿ ಅಂತ ಪ್ರಶ್ನೆ. ಇದೇ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥದ್ದು. ವಿಚ್ ಇಸ್ ಕರೆಕ್ಟ್? ಎಸ್, B ಇಸ್ ದ ಕರೆಕ್ಟ್. ವೆಬ್ ಅಂತ ಕರೀತದೆ. ವೆಬ್ ಪೋರ್ಷನ್ ಅದು ಹೋಗ್ತಾ ಹೋಗ್ತಾ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವ ಕಡೆಗೆ? ಸ್ಯಾಂಕ್ ಕಡೆಗೆ.
ವಿಚ್ ಟೈಪ್ ಆಫ್ ಟೇಪರ್ ಈಸ್ ಪ್ರೊವೈಡೆಡ್ ಇನ್ ದ ಡ್ರಿಲ್ ಸ್ಯಾಂಕ್? ವಿಚ್ ಟೈಪ್ ಆಫ್ ಟೇಪರ್? ನಾನು ಹೇಳಿದೆ ಟೇಪರ್ ಸ್ಯಾಂಕ್ ಡ್ರಿಲ್ ಅಂತ ಬರುತ್ತೆ, ಅದರಲ್ಲಿ ಟೇಪರ್ ಸ್ಲೀವ್ಸ್ ಇರುತ್ತೆ, ಅಲ್ಲಿ ಒಂದು ಟೇಪರ್ ಬೇರೆ ಬೇರೆ ಡಿಫ್ರೆಂಟ್ ಟೇಪರ್ಸ್ ಬರುತ್ತೆ ಮಕ್ಕಳೇ, ಅದರಲ್ಲಿ ಒಂದು ಟೇಪರ್ಸನ್ನು ಈ ಡ್ರಿಲ್ನಲ್ಲಿ ಪ್ರೊವೈಡ್ ಮಾಡಿರ್ತಾರೆ, ಅದು ಯಾವುದು ಅಂತ ಕೇಳಿದೆ. ನೋಡೋಣ. ಪಿನ್ ಟೇಪರ್, ಮೆಟ್ರಿಕ್ ಟೇಪರ್, ಮೋರ್ಸ್ ಟೇಪರ್, ಜರ್ನೋ ಟೇಪರ್ ಅಂತಿದೆ. ದ ಕರೆಕ್ಟ್ ಒನ್, ಎಸ್, ವೆರಿ ಗುಡ್, ಸಿ ಇಸ್ ದ ಕರೆಕ್ಟ್ ಆನ್ಸರ್, ಮೋರ್ಸ್ ಟೇಪರ್. So which is used to remove the drill on socket from the machine spindle? ಇಲ್ಲಿ ನಿಮಗೆ ನಾನು ಟೇಪರ್ ಸ್ಯಾಂಕ್ ಡ್ರಿಲ್ ಬಂದಾಗ ಹೇಳಿದೆ, ಮತ್ತೆ ಅದೇ ರೀತಿ ಪ್ಯಾರಲಲ್ ಸ್ಯಾಂಕ್ ಡ್ರಿಲ್ ಬಂದಾಗ ಕೆಲವು ವಿಷಯಗಳನ್ನು ಹೇಳಿದೆ. ನೋಡ್ರಪ್ಪ, ಪ್ಯಾರಲಲ್ ಸ್ಯಾಂಕ್ ಅಥವಾ ಸ್ಟ್ರೈಟ್ ಸ್ಯಾಂಕ್ ಡ್ರಿಲ್ ಅದನ್ನು ಹೋಲ್ಡ್ ಮಾಡಬೇಕಾದ್ರೆ ಚೆಕ್ ಬೇಕು, ಅದನ್ನು ಹಾಕಲಿಕ್ಕೆ ಮತ್ತು ತೆಗಿಲಿಕ್ಕೆ, ಟೈಟ್ ಮಾಡಲಿಕ್ಕೆ ಮತ್ತು ಲೂಸ್ ಮಾಡಲಿಕ್ಕೆ ನಮಗೆ ಚೆಕ್ ಕೀ ಬೇಕು ಅಂತ ಹೇಳಿದೆ. ಅದೇ ರೀತಿ ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ಟು ಅದು ಸೆಲ್ಫ್ ಲಾಕಿಂಗ್ ಆಗುತ್ತಪ್ಪ, ಅದನ್ನು ರಿಮೂವ್ ಮಾಡಬೇಕಾದ್ರೆ ಒಂದು ಪಾರ್ಟನ್ನು ಯೂಸ್ ಮಾಡ್ತೀವಿ. ಆ ಪಾರ್ಟ್ ಹೆಸರು ಏನು ಅಂತ ನಾನು ಹೇಳಿದ್ದೀನಿ, ಇಲ್ಲಿ ಬರ್ತದೆ ನೋಡೋಣ. So that is A, drip, B, sleeve, C, punch, D, hammer and thread. Which is correct? Yes, number 1, A, dripped. Dripped ಅನ್ನು ಯೂಸ್ ಮಾಡ್ತೀವಿ. So name the part marked X. So it is important part. Important part. This part angle is 118 degree. Okay. So ನೋಡೋಣ ಏನು part. Lip, land, plank, point angle. So what is that? Point angle. That is 118 degree. So which is correct? D is the correct answer. What is the name of the part marked X in a drill? ಈ ಕಡೆ ನೋಡಿ, ಇಲ್ಲಿದೆಯಲ್ಲ X ಅಂತ ತೋರಿಸಿದಲ್ಲ, ಇದು ಏನು? ಲಿಪ್, ಲ್ಯಾಂಡ್, ಪ್ಲಾಂಕ್, ವ್ಯಾಪ್. What is that? Lip. ಏನದು? A. That is called is the correct answer. Very good. So ಈ ರೀತಿ ಪ್ರಶ್ನೆಗಳನ್ನು ನಿಮಗೆ CBT ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ನಲ್ಲಿ ಕೇಳ್ತಾರೆ. ಸೊ ಈ ರೀತಿ ಅನೇಕ ಪ್ರಶ್ನೆಗಳು ನಿಮಗೆ ಇದೆ. ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಅಸೈನ್ಮೆಂಟ್ ಬುಕ್ಸ್ನಲ್ಲಿದೆ, ಸಾಲ್ವ್ ಮಾಡಿ. ಅಥವಾ BharatSkill.comನಲ್ಲಿ ನಾನು ಏನು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಉಪಯೋಗಿಸ್ಕೊಂಡು ಆನ್ಲೈನ್ ಮಾಕ್ ಟೆಸ್ಟ್ನಲ್ಲೂ ಕೂಡ ನಿಮಗೆ ಸಂಬಂಧಪಟ್ಟ ಚಾಪ್ಟರ್ ವೈಸು ಪ್ರಶ್ನೆಗಳು ಸಿಗುತ್ತೆ, ನೀವು ಅದಕ್ಕೂ ಕೂಡ ಅಟೆಂಡ್ ಮಾಡಿ. ಏನೇ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಫೋನ್ ಮಾಡಿ, ನೀವು ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಮತ್ತೆ ಒಂದ್ಸಲ ಇದು ನಿಮಗೆ ಯೂಟ್ಯೂಬ್ ಲಿಂಕ್ನಲ್ಲಿ ಇರುತ್ತೆ, ಆ ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಯಾರ್ಯಾರಿಗೆ ನೆಟ್ವರ್ಕ್ ಸಿಗಿಲ್ಲ, ಅವರು ನೆಟ್ವರ್ಕ್ ಸಿಕ್ಕಂಥ ಸಂದರ್ಭದಲ್ಲಿ ಇದನ್ನು ಮತ್ತೊಂದ್ಸಲಿ ಕೇಳಿ. ಸೊ ಡೌಟ್ಸ್ ಇದ್ರೆ ಕಾಲ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ದಿಸ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭ.